ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ರಘುನಂದನ್ ಗುರೂಜಿ. ಎಲ್ಲರಿಗೂ ಸಹ ನಮ್ಮ ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ನೋಡ್ತಾ ಇದ್ದೀರಾ, ಪ್ರತಿಯೊಬ್ಬರೂ ಸಹ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಅನ್ನು ಮಾಡಿ. ವೀಕ್ಷಕರೇ, ಜೂನ್ 6, 2025 ಈ ದಿನದ ಎಲ್ಲಾ ರಾಶಿಯವರ ದಿನ ಭವಿಷ್ಯ ಹೇಗಿದೆ ಎಂಬುದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ವೀಕ್ಷಕರೇ, ಈ ದಿನ ಯಾವ ರಾಶಿಗೆ ಶುಭವಿದೆ ಮತ್ತು ಯಾವ ರಾಶಿಯವರಿಗೆ ಈ ದಿನ ಸಂಕಷ್ಟಗಳಿದೆ, ಪ್ರತಿಯೊಂದು ವಿಚಾರದ ಬಗ್ಗೆ ನಾನು ನಿಮಗೆ ವಿವರವಾಗಿ ಮಾಹಿತಿಯನ್ನು ನೀಡುತ್ತೇನೆ. ಯಾರು ಸಹ ವಿಡಿಯೋವನ್ನು ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ. ಈ ವಿಡಿಯೋ ಪ್ರತಿಯೊಂದು ರಾಶಿಗೂ ಒಂದು ಹೆಲ್ಪ್ಫುಲ್ ಆಗಿರುವಂತಹ ಒಂದು ವಿಡಿಯೋವಾಗಿದೆ. ಆ ಕಾರಣದಿಂದ ವಿಡಿಯೋವನ್ನು ಕೊನೆವರೆಗೂ ಸಹ ನೋಡಿ. ಸರಿ ವೀಕ್ಷಕರೇ, ಇನ್ನು ತಡ ಮಾಡುವುದು ಬೇಡ. 12 ರಾಶಿಯವರ ಅವರ ದಿನ ಭವಿಷ್ಯ ಹೇಗಿದೆ ನೋಡೋಣ ಬನ್ನಿ. ಮೊದಲನೇದಾಗಿ ಮೇಷರಾಶಿ. ವೀಕ್ಷಕರೇ, ಮೇಷರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಎಂದರೆ, ಇಂದು ಮೇಷರಾಶಿಯವರು ಉತ್ಸಾಹ, ಧೈರ್ಯ ಮತ್ತು ನವೀನ ಚಿಂತನೆಗಳೊಂದಿಗೆ ತಮ್ಮ ದಿನವನ್ನು ಆರಂಭಿಸುವ ಸಾಧ್ಯತೆ ಇದೆ. ಶುಕ್ರವಾರದ ಶುಕ್ರ ಗ್ರಹದ ಅನುಗ್ರಹದಿಂದ ನಿಮ್ಮ ಮನಸ್ಸು ಕಾಳಜಿ ಇಲ್ಲದ ಶುದ್ಧ ಭಾವನೆಯತ್ತ ಸಾಗುತ್ತದೆ. ಮಾನಸಿಕವಾಗಿ ಶಾಂತತೆಯ ಅನುಭವವಾಗಬಹುದು, ಆದರೆ ದಿನದೊಡನೆ ಕೆಲವು ಆಕಸ್ಮಿಕವಾದ ಕಾರ್ಯಗಳ ತೊಂದರೆಗಳು ಉದಯಿಸಬಹುದು. ಆ ನೆವರ್ದಲ ಸ್ಥಿತಿಯನ್ನು ಮಿತವಚನ, ಮಿತಚಟುವಟಿಕೆ ಮತ್ತು ಯುಕ್ತಿವಾದದ ಮೂಲಕ ಸಮತೋಲನದಲ್ಲಿಟ್ಟುಕೊಳ್ಳಬೇಕು. ವೈಯಕ್ತಿಕ ಚಿಂತನೆಯಲ್ಲಿ ಬೆಳವಣಿಗೆ, ಭಾವನಾತ್ಮಕವಾಗಿ ಹೊಸ ಅರ್ಥಗಳ ಅನ್ವೇಷಣೆ ನಡೆಯಬಹುದು. ಇದನ್ನು ಆತ್ಮವೀಕ್ಷಣೆಗಾಗಿ ಸದ್ಬಳಕೆ ಮಾಡಿಕೊಳ್ಳಿ. ಇಂದು ಏನೇ ಆದರೂ ತಾತ್ಕಾಲಿಕ ತೊಂದರೆಗಳೆಂಬ ಬುದ್ಧಿವಾದ ಮನದಲ್ಲಿಡಿ. ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಇವತ್ತು ಉದ್ಯೋಗಸ್ಥರಿಗಾಗಿ ಇಂದು ಗಂಭೀರ ಮಾತುಕತೆಗಳು ಅಥವಾ ಪ್ರಬಂಧದ ಅರ್ಜಿ ವಿಚಾರಗಳು ಎದುರಾಗಬಹುದು. ನಿಮ್ಮ ವೈಯಕ್ತಿಕ ಶಿಷ್ಟತೆ, ತಂತ್ರಜ್ಞಾನ ಹಾಗೂ ವಿಶ್ಲೇಷಣಾ ಸಾಮರ್ಥ್ಯ ಇವು ಮೌಲ್ಯಮಾಪನದ ಕೇಂದ್ರ ಬಿಂದುವಾಗಲಿದೆ. ಕೆಲವರಿಗೆ ಹೆಚ್ಚುವರಿ ಜವಾಬ್ದಾರಿಗಳ ನೇಮಕ ಅಥವಾ ಹೊಸ ಪ್ರಾಜೆಕ್ಟ್ಗೆ ನೇಮಕಾತಿಯು ಸಂಭವಿಸಬಹುದು. ವೃತ್ತಿ ಬದಲಿ ಯೋಚಿಸುತ್ತಿರುವವರು ಇಂದು ಹೆಚ್ಚಿನ ಜಾಗೃತತೆಯಿಂದ ಸಂದರ್ಶನಗಳಿಗೆ ಹಾಜರಾಗುವುದು ಶ್ರೇಷ್ಠ. ನಿಮ್ಮ ಹಿಂದಿನ ಅನುಭವ, ವೃತ್ತಿಪರ ಧೈರ್ಯ ಹಾಗೂ ಧೈರ್ಯಪೂರ್ಣ ನಿರ್ಧಾರಗಳು ನಿಮಗೆ ಎದೆಗುಂದದ ಸ್ಥಿತಿಯನ್ನು ನೀಡುತ್ತವೆ. ಉದ್ಯಮಿಗಳ ಪಾರ್ಶ್ವಭೂಮಿಯಲ್ಲಿ ಇಂದು ಹೊಸ ವ್ಯವಹಾರಿಕ ಒಪ್ಪಂದಗಳು, ಚೌಕಟ್ಟಿನ ನವೀಕರಣ ಅಥವಾ ಮಾರುಕಟ್ಟೆಯಲ್ಲಿ ಪೈಪೋಟಿಯ ಕುರಿತು ಚಿಂತನೆಗಳು ಪ್ರಮುಖವಾಗುತ್ತವೆ. ಹಣಕಾಸಿನ ಲೆಕ್ಕಪತ್ರಗಳ ತೀವ್ರ ಪರಿಶೀಲನೆಯ ಅವಶ್ಯಕತೆ ಇದೆ. ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಇಂದಿನ ದಿನ ಹಣಕಾಸಿನಲ್ಲಿ ತಾತ್ಕಾಲಿಕ ಅಸ್ತವ್ಯಸ್ತತೆ ಉಂಟಾಗಬಹುದು. ಕೆಲವರಿಗೆ ಸಾಲದ ಮರುಪಾವತಿ, ಬಿಲ್ಗಳ ತುರ್ತು ನಿರ್ವಹಣೆ ಅಥವಾ ಕುಟುಂಬದ ತುರ್ತು ಅಗತ್ಯಗಳಿಗೆ ಹಣ ಬಳಕೆಯಾಗುವ ಸಾಧ್ಯತೆ ಇದೆ. ಆದ್ದರಿಂದ ಖರ್ಚಿನಲ್ಲಿ ನಿಯಂತ್ರಣ ಅಗತ್ಯ. ಹಿಂದೆ ಮಾಡಿದ ಚಿನ್ನದ ಅಥವಾ ಮೌಲ್ಯಾಧಾರಿತ ಹೂಡಿಕೆಗಳಿಂದ ಲಾಭ ಲಭ್ಯವಾಗಬಹುದು, ಆದರೆ ಹೊಸ ಹೂಡಿಕೆಗಳಿಗಾಗಿ ಇನ್ನೂ ಕೆಲ ದಿನ ಕಾಯುವುದು ಶ್ರೇಷ್ಠ. ಅನಧಿಕೃತ ಸಾಲ ಅಥವಾ ಶಂಕಿತ ವ್ಯವಹಾರಗಳಿಂದ ದೂರವಿರಬೇಕು. ಅವಶ್ಯಕತೆಗಳ ಪಟ್ಟಿಯನ್ನು ಪೂರ್ವನಿಯೋಜಿತವಾಗಿ ರೂಪಿಸಿ ಸಾಗಿದರೆ ದಿನದ ಕೊನೆಯಲ್ಲಿ ನೆಮ್ಮದಿ ಸಿಗುತ್ತದೆ. ಶುಕ್ರನ ಅನುಗ್ರಹದಿಂದ ಕಾನೂನು ಸಂಬಂಧಿತ ಹಣಕಾಸು ವಿಷಯಗಳು ಸುಲಭವಾಗಿ ಇಳಿಯಬಹುದಾದ ಯೋಗವಿದೆ. ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ದಿನದ ಆರಂಭದಲ್ಲಿ ಚೇತರಿಕೆ ಎದುರುವ ಉತ್ಸಾಹವಿದ್ದರೂ ಮಧ್ಯಾಹ್ನದ ಹೊತ್ತಿಗೆ ದೈಹಿಕ ಕ್ಷೀಣತೆ ಅಥವಾ ಹೊಟ್ಟೆಗೂಡು ಸಂಬಂಧಿತ ಸಮಸ್ಯೆಗಳು ಕಾಡಬಹುದು. ತೊಂದರೆಗೊಳ್ಳದಂತೆ ಆಹಾರ ನಿಯಮ, ನಿದ್ರೆ ಕ್ರಮ ಪಾಲಿಸಿ. ಇಂದು ಹೈ ಬಿಪಿ, ತಲೆನೋವು, ತೀಕ್ಷ್ಣ ಬೆಳಕಿಗೆ ಅಲರ್ಜಿ ಅಥವಾ ಹೊಟ್ಟೆ ಜ್ವರದ ಲಕ್ಷಣಗಳ ಬಗ್ಗೆ ಎಚ್ಚರಿಕೆಯಿಂದಿರಬೇಕು. ಹೆಚ್ಚಾದ ತಾಪಮಾನದಿಂದಾಗಿ ದೇಹದಲ್ಲಿ ತಕ್ಷಣ ನೀರಾವಿಗೆಯಾಗುವ ಸಾಧ್ಯತೆ ಇದೆ. ನೀರಿನ ಸೇವನೆ ಅತ್ಯವಶ್ಯ. ಯೋಗ, ಪ್ರಾಣಾಯಾಮ ಮತ್ತು ಮನಃಶಾಂತಿಯ ಚಟುವಟಿಕೆಗಳೊಂದಿಗೆ ದಿನ ಆರಂಭಿಸಿ. ಹಣ್ಣುಗಳು ಮತ್ತು ಪ್ರೋಟೀನ್ ಆಹಾರದ ಮಿತಪಾಲನೆಯಿಂದ ಶಕ್ತಿ ಕಾಪಾಡಿಕೊಳ್ಳಿ. ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ಸಂಬಂಧಗಳ ವಿಚಾರಕ್ಕೆ ಬಂದರೆ, ಇಂದು ಕುಟುಂಬ ವಾತಾವರಣದಲ್ಲಿ ಚರ್ಚೆಗಳು, ತಾತ್ಕಾಲಿಕ ಅನಸೂಯೆಗಳ ಉದಯವಿದೆ. ಹಾಗೆಯೇ ಸಂಬಂಧದಲ್ಲಿ ಬದ್ಧತೆಯ ಪರೀಕ್ಷೆಯು ಸಂಭವಿಸಬಹುದಾದ ದಿನವಿದು. ಪತ್ನಿ ಪತಿಯೊಂದಿಗೆ ಧೈರ್ಯದಿಂದ, ಗೌರವದಿಂದ ಮಾತುಕತೆ ನಡೆಸಿ. ಹಿರಿಯರ ಆರೋಗ್ಯದ ಬಗ್ಗೆ ಚಿಂತನೆ, ಮಕ್ಕಳ ಶಿಕ್ಷಣ ಅಥವಾ ಭವಿಷ್ಯದ ಯೋಜನೆಗಳ ಕುರಿತು ತೀರ್ಮಾನಗಳು ನಡೆಯಬಹುದು. ಸಂಬಂಧದಲ್ಲಿ ಸಣ್ಣ ತಾರತಮ್ಯವು ದೂರವಿಲ್ಲ, ಆದರೆ ಪ್ರಾಮಾಣಿಕತೆ ಮತ್ತು ವಿಶ್ವಾಸದಿಂದ ನೀವು ಅದನ್ನು ಮಿತಿಗೊಳಿಸಬಹುದು. ಮಿತ್ರಮಂಡಲದಲ್ಲಿ ಸಣ್ಣ ಗೊಂದಲದ ಸಾಧ್ಯತೆ ಇದೆ. ಇವತ್ತಿನ ದಿನದಲ್ಲಿ ನಿಮ್ಮ ಮಾತುಗಳ ಬಗ್ಗೆ ಹೆಚ್ಚಿನ ಎಚ್ಚರಿಕೆಯಿಂದಿರಿ. ಮಾತಿಗೆ ಮೆಚ್ಚುಗೆ ಬರುತ್ತದೆ ಅಥವಾ ಅಸಮಾಧಾನ ಎರಡೂ ನಿಮ್ಮ ಮೇಲೆಯೇ ಅವಲಂಬಿತ. ವೀಕ್ಷಕರೇ, ನೀವು ಈ ಶುಕ್ರವಾರದ ದಿನ ಶುಕ್ರನ ಪ್ರಭಾವದಿಂದಾಗಿ ಸೌಂದರ್ಯ, ಭಾವನೆ, ಕಲಾ ಪ್ರವೃತ್ತಿ ಮತ್ತು ಸಾನ್ನಿಧ್ಯ ಶಕ್ತಿಯತ್ತ ಮನಸ್ಸು ಸೆಳೆಯುತ್ತದೆ.
ಆದ್ದರಿಂದ ಈ ಶಕ್ತಿಯನ್ನು ಆಧ್ಯಾತ್ಮಿಕ ಬೆಳವಣಿಗೆಗೆ ಬಳಸುವುದು ಒಳಿತಾಗುತ್ತದೆ. ಓಂ ಶಂ ಶುಕ್ರಾಯ ನಮಃ ಎಂಬ ಮಂತ್ರವನ್ನು ಕನಿಷ್ಠ 16 ಬಾರಿ ಅಥವಾ 32 ಬಾರಿ ಜಪಿಸಿ. ಈ ಮಂತ್ರ ನಿಮ್ಮ ಮನಸ್ಸಿನಲ್ಲಿ ಶಾಂತಿ ಮತ್ತು ಆಂತರಿಕ ಪ್ರಕಾಶ ನೀಡುತ್ತದೆ. ಶುಕ್ರದ ಆರಾಧನೆಯಾಗಿ ಬೆಳ್ಳಿಯ ಪಾತ್ರೆಯಲ್ಲಿ ತುಪ್ಪದ ದೀಪ ಹಚ್ಚಿ ಶ್ವೇತ ಪುಷ್ಪಗಳನ್ನರ್ಪಿಸಿ ಮಹಿಳೆಯರಿಗೆ ವಸ್ತ್ರ ಅಥವಾ ಶೃಂಗಾರ ವಸ್ತು ದಾನ ಮಾಡುವುದು ಶುಭಕರ. ಅದೃಷ್ಟದ ಸಂಖ್ಯೆ 6. ಈ ಸಂಖ್ಯೆ ಶುಕ್ರನ ಶಕ್ತಿಯ ಪ್ರತೀಕವಾಗಿದೆ. ಇದು ಆಕರ್ಷಣೆ, ಲಾಲಿತ್ಯ ಮತ್ತು ಸಂತೋಷದ ಸಂಕೇತ. ಈ ಸಂಖ್ಯೆಯ ಶಕ್ತಿ ಪ್ರಾಮಾಣಿಕತೆಯೊಂದಿಗೆ ಬಳಸಿ ನಿಮ್ಮ ಪ್ರೀತಿಪೂರ್ಣ ಸಂಬಂಧಗಳನ್ನು ಗಟ್ಟಿ ಮಾಡಿ. ಅದೃಷ್ಟದ ಬಣ್ಣ ಬಿಳಿ. ಬಿಳಿ ಬಣ್ಣ ಮನಸ್ಸಿಗೆ ಶಾಂತಿ, ಸಮತೆ ಮತ್ತು ಶುದ್ಧತೆಯನ್ನು ತರುತ್ತದೆ. ಬಿಳಿ ಬಣ್ಣದ ಉಡುಪು ಧರಿಸುವುದು, ಮನೆಗೆ ಬಿಳಿ ಪುಷ್ಪ ಇಡುವುದು ಶುಭ. ಶುಭ ಸಮಯ ಬೆಳಗ್ಗೆ 9:50 ರಿಂದ ಮಧ್ಯಾಹ್ನ ಬೆಳಗ್ಗೆ 11:15. ಈ ಸಮಯವು ಹೊಸ ಯೋಜನೆಗಳ ಆರಂಭ, ಮನೆಗೆ ಬೇಕಾದ ನಿಧಾನ ತೀರ್ಮಾನಗಳು ಅಥವಾ ದೇವತಾ ಪೂಜೆಗೆ ಶ್ರೇಷ್ಠ. ಇವುಗಳಿಂದ ಕಾರ್ಯಸಿದ್ಧಿ ಸಾಧ್ಯ. ಇನ್ನು ಮುಂದಿನ ರಾಶಿ ವೃಷಭ ರಾಶಿ. ವೀಕ್ಷಕರೇ, ವೃಷಭ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಎಂದರೆ, ಇಂದು ನಿಮ್ಮ ರಾಶಿಯಲ್ಲಿ ಚಂದ್ರನ ಶಕ್ತಿಯು ಬಲವಾಗಿರುವ ಕಾರಣ ಭಾವನೆಗಳು ಗಾಢವಾಗಬಹುದು. ದೈನಂದಿನ ಕಾರ್ಯಗಳಲ್ಲಿ ನಿಧಾನವಾಗಿರಬಹುದು, ಆದರೆ ಯಥಾಯೋಗ್ಯ ಪರಿಣಾಮ ಸಿಗಲಿದೆ. ಶುಕ್ರವಾರದ ದಿನವು ನಿಮ್ಮ ರಾಶಿಯ ಸ್ವಾಮಿ ಶುಕ್ರನ ಸಾನ್ನಿಧ್ಯದಿಂದಾಗಿ ಕೌಟುಂಬಿಕ ಸುಖ, ಭೋಜನ ವೈಭವ ಮತ್ತು ಕಲಾತ್ಮಕ ಆಸಕ್ತಿಗಳಿಗೆ ಉತ್ತಮವಾಗಿದೆ. ಮಾತಿನಲ್ಲಿ ಮೆಲ್ಲತನ, ಕಾರ್ಯದಲ್ಲಿ ಶಿಸ್ತು ಮತ್ತು ಮನಸ್ಸಿನಲ್ಲಿ ಶಾಂತಿ ಇಂದಿನ 3 ಕೀಲಿಕೈಗಳು. ಗಾಳಿಪಟದಂತೆ ಉದ್ಗಾರವೇನೂ ಇಲ್ಲದ ಇವತ್ತಿನ ದಿನವನ್ನು ಸಂಯಮ, ಸಂವೇದನೆ ಮತ್ತು ಸಮರ್ಪಣೆಯೊಂದಿಗೆ ಮುನ್ನಡೆಸಿದರೆ ಶುಭ ಫಲ ಸಿಗುವುದು ಖಚಿತ. ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಇವತ್ತು ವೃಷಭ ರಾಶಿಯ ಉದ್ಯೋಗಸ್ಥರಿಗೆ ಇಂದು ಸ್ವಲ್ಪ ನೊಂದ ರೀತಿಯ ಕೆಲಸದ ಹರವಿರಬಹುದು. ಕೆಲಸದ ಒತ್ತಡ ಹೆಚ್ಚಾಗಬಹುದು. ವಿಶೇಷವಾಗಿ ನಿಮಗೆ ಗೊತ್ತಿರುವುದಕ್ಕಿಂತ ಭಿನ್ನ ಕ್ಷೇತ್ರದಲ್ಲಿ ಸಾಧ್ಯತೆಗಳಲ್ಲಿ ತೊಡಗಿಸಬಹುದಾದ ಅವಕಾಶಗಳಿರುವ ದಿನವಿದು. ವಿವಿಧ ಎಡವಟ್ಟೆಗಳನ್ನು ಸಮರ್ಥವಾಗಿ ನಿಭಾಯಿಸುವಲ್ಲಿ ನಿಮ್ಮ ಶಾಂತ ಸ್ವಭಾವ ನೆರವಾಗುತ್ತದೆ. ಮೇಲಾಧಿಕಾರಿಗಳೊಂದಿಗೆ ಸಂಬಂಧ ಸುಧಾರಿಸಿಕೊಳ್ಳುವ ಯೋಗವಿದೆ. ಶಿಫಾರಸು, ಪ್ರಶಂಸೆಯ ಭಾಗಿಯಾಗಬಹುದು. ವ್ಯಾಪಾರಸ್ಥರ ಪಾಲಿಗೆ ಇಂದು ಶಕ್ತಿಯ ಸಮಯ. ಹಳೆಯ ಗ್ರಾಹಕರಿಂದಲೇ ಹೊಸ ಒಪ್ಪಂದಗಳು ಕೈಗೆ ಬರುತ್ತವೆ. ಕೊಂಚ ಹಣ ಹೂಡಿಕೆ ಮಾಡಿ ಹೊಸ ಬದಲಾವಣೆ ತರುವ ಬಗ್ಗೆ ಚಿಂತನಶೀಲವಾಗಿರಿ. ಇಂದು ಉತ್ತಮ ನಿರ್ಧಾರ ತೆಗೆದುಕೊಳ್ಳಲು ಗ್ರಹಸ್ಥಿತಿಯು ಅನುಕೂಲವಾಗಿದೆ. ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನ ವಿಷಯದಲ್ಲಿ ಇವತ್ತು ನಿಧಾನ ಪ್ರಗತಿಗೊಳ್ಳುವ ದಿನ. ಹಣದ ಆಗಮನ ಒಂದೇ ಮಾರ್ಗದಿಂದ ಆಗಲಿದೆ. ಬೇರೆ ಬದಿಯಿಂದ ನಿರೀಕ್ಷಿಸಿದ ಲಾಭ ಕೆಲವೊಮ್ಮೆ ತಡವಾಗಬಹುದು. ಆದರೆ ತಾಳ್ಮೆಯಿಂದ ನಿರೀಕ್ಷಿಸಿ, ಶುಕ್ರನು ನಿಮ್ಮ ಸಮೃದ್ಧಿಗೆ ತಿರುಗಿ ಬರುತ್ತಾನೆ. ಹಳೆಯ ಸಾಲಗಳ ಮರುಪಾವತಿ ವಿಚಾರದಲ್ಲಿ ಸುಧಾರಣೆ ಸಾಧ್ಯ. ವಿಶೇಷವಾಗಿ ಕುಟುಂಬ ವ್ಯಯದಲ್ಲಿ ಹೆಚ್ಚು ಜವಾಬ್ದಾರಿಯು ಬರುವ ಯೋಗವಿದೆ. ಆದ್ದರಿಂದ ಖರ್ಚನ್ನು ಸರಿಯಾಗಿ ನಿರ್ವಹಿಸಿ. ಚಿಂತೆಯಿಂದ ದೂರವಿರಿ. ಚಿನ್ನ, ಭೂಮಿ ಅಥವಾ ಎಲೆಕ್ಟ್ರಾನಿಕ್ ಉತ್ಪನ್ನಗಳಲ್ಲಿ ಹೂಡಿಕೆ ಮಾಡುತ್ತಿರುವವರು ಇಂದು ಕೆಲವು ಪರಿಶೀಲನೆ ನಡೆಸುವುದು ಉತ್ತಮ. ಮಿತವ್ಯಯ ಮತ್ತು ವಿವೇಕವು ನಿಮ್ಮನ್ನು ರಕ್ಷಿಸುವ ನಿಜವಾದ ಶಕ್ತಿ. ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ನಿಮ್ಮ ದೇಹ ಶೀತದ ಪ್ರತಿಕ್ರಿಯೆ ಅಥವಾ ತ್ವಚಾ ಸಮಸ್ಯೆಗಳಿಂದ ತಾತ್ಕಾಲಿಕ ಅಸ್ವಸ್ಥತೆಗೆ ಒಳಗಾಗಬಹುದು. ಪ್ರತಿಕ್ರಿಯಾಶೀಲ ಆಹಾರ ಸೇವನೆ, ಮಸಾಲೆ ಹೆಚ್ಚು ಇರುವ ಆಹಾರದಿಂದ ದೂರವಿರಲು ಪ್ರಯತ್ನಿಸಿ. ನಿದ್ದೆ ಆಲಸ್ಯವಾಗಿರಬಾರದು, ಅದು ನಿಮ್ಮ ಶಕ್ತಿಯನ್ನು ಕುಗ್ಗಿಸಬಹುದು. ಬೆಳಿಗ್ಗೆಯೂ ಸಾಮಾನ್ಯವಾದರೂ ಮಧ್ಯಾಹ್ನದ ನಂತರ ಮನಸ್ಸು ಹೆಚ್ಚು ವ್ಯಾಕುಲಗೊಳ್ಳಬಹುದು. ಹಸಿವು ನಿಯಂತ್ರಣ, ತಲೆಗೆ ತೂಕ ಅಥವಾ ದೇಹ ವಿಷಯಕ ನಿರುತ್ಸಾಹದ ಲಕ್ಷಣಗಳು ಕಾಣಿಸಬಹುದು. ಆದ್ದರಿಂದ ದಿನದ ಮೊದಲಾರ್ಧದಲ್ಲಿ ವಿಹಾರ, ಹಗುರವಾದ ವ್ಯಾಯಾಮ ಅಥವಾ ಧ್ಯಾನ ಮಾಡುವ ಮೂಲಕ ಶಕ್ತಿ ಸಮತೋಲನ ಕಾಪಾಡಿಕೊಳ್ಳಿ. ಪಾನೀಯಗಳಲ್ಲಿ ನಿಂಬು ಸಾರು, ಎಳ್ಳು ಅಥವಾ ಹಾಲಿನ ಹಾಲು ಉಪಯುಕ್ತವಾಗಬಹುದು. ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ಸಂಬಂಧಗಳ ವಿಚಾರಕ್ಕೆ ಬಂದರೆ ಇವತ್ತು ನಿಮ್ಮ ಮನೆಯ ವಾತಾವರಣದಲ್ಲಿ ಶಾಂತಿ, ಒಗ್ಗಟ್ಟು ಮತ್ತು ಸೌಹಾರ್ದತೆಯ ಸ್ಪಷ್ಟ ಜಾಡು ಕಾಣಿಸಬಹುದು. ಕುಟುಂಬ ಸದಸ್ಯರೊಂದಿಗೆ ಕುಳಿತು ಮಾತನಾಡುವ, ಭೋಜನ ಮಾಡುವ ಅಥವಾ ಸುತ್ತಾಟ ಮಾಡುವ ಸಂದರ್ಭಗಳು ಪ್ರೀತಿಯ ಅನುಭವ ನೀಡಬಹುದು. ಪತಿ ಪತ್ನಿಯೊಂದಿಗೆ ಸಂಬಂಧದಲ್ಲಿ ಅನುಕೂಲಕರ ವಾತಾವರಣ ನಿರ್ಮಾಣವಾಗುತ್ತದೆ. ಮಿತಭಾಷೆ, ಪ್ರಾಮಾಣಿಕ ಭಾವನೆ ಮತ್ತು ಸ್ಪಷ್ಟತೆ ನಿಮ್ಮ ನಿಕಟ ಸಂಬಂಧಗಳಿಗೆ ಬಲ ನೀಡುತ್ತದೆ. ಮಕ್ಕಳ ಆರೋಗ್ಯ, ಅಧ್ಯಯನದ ವಿಷಯಗಳಲ್ಲಿ ಪ್ರಗತಿ ಕಂಡುಬರುತ್ತದೆ. ಮಾತು ಕುಹಕದಿಂದ ದೂರವಿರಿ. ಶುಕ್ರವಾರದ ಶಕ್ತಿಯು ಸಂಬಂಧ ಸುಧಾರಣೆಗೆ ಸಹಾಯಕ. ಮಿತ್ರರು ಅಥವಾ ಸಂಬಂಧಿಕರೊಂದಿಗೆ ಭೋಜನ, ಸಂಭಾಷಣಾ ಯೋಗವಿದೆ. ಇದು ನಿಮ್ಮ ಮನಸ್ಸಿಗೆ ಹಸಿವನ್ನಿಗಿಂತ ನೆಮ್ಮದಿಯನ್ನು ತುಂಬುತ್ತದೆ. ವೀಕ್ಷಕರೇ, ನೀವು ಇಂದು ನಿಮ್ಮ ಮನಸ್ಸು ಲಾಲಿತ್ಯ, ನಯತೆ ಮತ್ತು ಕಲಾತ್ಮಕ ಮನೋಭಾವದಿಂದ ತುಂಬಿರುತ್ತದೆ.
ಅಲಂಕಾರ, ಸಂಗೀತ, ಲೇಖನ, ನೃತ್ಯ ಅಥವಾ ಇತರ ಶ್ರದ್ಧಾವಂತ ಕಲಾ ಚಟುವಟಿಕೆಗಳಲ್ಲಿ ಭಾಗವಹಿಸುವ ಇಚ್ಛೆ ಇರಬಹುದು. ಈ ಶಕ್ತಿ ಶುದ್ಧ ಪ್ರೇಮದತ್ತ ದಾರಿ ಮಾಡುತ್ತದೆ. ಓಂ ದ್ರಾಂ ದ್ರೀಂ ದ್ರೌಂ ಶುಕ್ರಾಯ ನಮಃ ಎಂಬ ಮಂತ್ರವನ್ನು ಕನಿಷ್ಠ 16 ಅಥವಾ 32 ಬಾರಿ ಜಪಿಸುವ ಮೂಲಕ ಶುಕ್ರನ ಅನುಗ್ರಹವನ್ನು ಸೆಳೆಯಬಹುದು. ಈ ಮಂತ್ರದಿಂದ ನಿಮ್ಮ ಮನಸ್ಸಿಗೆ ಶಾಂತಿ, ದೇಹಕ್ಕೆ ನೆಮ್ಮದಿ ಮತ್ತು ಆತ್ಮಕ್ಕೆ ಬೆಳಕು ದೊರಕುತ್ತದೆ. ಬೆಳಿಗ್ಗೆ ಶುಚಿ ಪಾಲಿಸಿ, ತುಪ್ಪದ ದೀಪ ಹಚ್ಚಿ, ಹಾಲು ಅಥವಾ ಬೆಳ್ಳಿಯ ಪಾತ್ರೆಗೆ ಮಡಿಲು ಹಣ್ಣು ಸಮರ್ಪಿಸಿ. ಇದರಿಂದ ನಿಮ್ಮ ಮನೆಯಲ್ಲಿನ ಶಕ್ತಿ ಸುಧಾರಿಸುತ್ತದೆ. ಅದೃಷ್ಟದ ಸಂಖ್ಯೆ 2. ಈ ಸಂಖ್ಯೆ ನಿಮ್ಮ ಒಳಗಿನ ಸೌಂದರ್ಯ ಮತ್ತು ಸಮತೋಲನದ ಪ್ರತೀಕವಾಗಿದೆ. ಸಹಾನುಭೂತಿ, ದಯೆ ಮತ್ತು ನಯತೆಯ ಶಕ್ತಿಯನ್ನು ಹೆಚ್ಚಿಸುತ್ತದೆ. ದಿನವಿಡೀ ಶ್ರದ್ಧೆಯಿಂದ ಈ ಸಂಖ್ಯೆಯನ್ನು ಕಾಪಾಡಿಕೊಳ್ಳಿ. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ನವೀನತೆ, ತಾಜಾತನ ಮತ್ತು ಚೈತನ್ಯವನ್ನು ಸಂಕೇತಿಸುತ್ತದೆ. ಈ ಬಣ್ಣದ ಉಡುಪು ಅಥವಾ ಅಂಗವಸ್ತ್ರ ಧರಿಸುವುದು ನಿಮ್ಮ ಮನೋಸ್ಥಿತಿಗೆ ಶಕ್ತಿ ನೀಡುತ್ತದೆ. ಶುಭ ಸಮಯ ಮಧ್ಯಾಹ್ನ 12:15 ಸಂಜೆ ಮಧ್ಯರಾತ್ರಿ 2:15. ಈ ಸಮಯದಲ್ಲಿ ಪ್ರಾರ್ಥನೆ, ಹೊಸ ಕಾರ್ಯಾರಂಭ ಅಥವಾ ಕುಟುಂಬದ ಪ್ರಮುಖ ಚರ್ಚೆಗಳಿಗೆ ಮುನ್ನಡೆ ನೀಡಬಹುದು. ಕಾರ್ಯಕ್ಷಮತೆಯು ಈ ಸಮಯದಲ್ಲಿ ಹೆಚ್ಚು ಇರುತ್ತದೆ. ಮಿಥುನ ರಾಶಿ ವೀಕ್ಷಕರೇ, ಮಿಥುನ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಎಂದರೆ, ಇಂದು ಮಿಥುನ ರಾಶಿಯವರು ಬುದ್ಧಿ, ತ್ವರಿತ ನಿರ್ಧಾರ ಮತ್ತು ಸೃಜನಾತ್ಮಕತೆಯಿಂದ ದಿನವನ್ನು ಆರಂಭಿಸುತ್ತಾರೆ. ಶುಕ್ರವಾರದ ಶುಕ್ರನ ಪ್ರಭಾವದಿಂದಾಗಿ ನಿಮ್ಮ ಚಿಂತನೆಗಳು ಜಾಸ್ತಿಯಾಗಿ ಭಾವನೆಗಳತ್ತ ಹರಿಯುವ ಸಾಧ್ಯತೆ ಇದೆ. ಅದರಿಂದ ನಿಮಗೆ ತಾತ್ಕಾಲಿಕ ತಡೆಯು ಉಂಟಾದರೂ ಅದನ್ನು ಸಮತೋಲನದಿಂದ ನಿಯಂತ್ರಿಸಲು ಬುದ್ಧಿಯು ಸಾಕ್ಷಾತ್ ಆಶೀರ್ವಾದವಾಗಿ ಕಾರ್ಯನಿರ್ವಹಿಸುತ್ತದೆ. ಮಧ್ಯಾಹ್ನದ ಹೊತ್ತಿಗೆ ಕೆಲವೊಂದು ಆಕಸ್ಮಿಕ ವಿಚಾರಗಳು ನಿಮಗೆ ಹೊಸ ಆಯ್ಕೆ ಅಥವಾ ದಿಕ್ಕು ನೀಡಬಹುದು. ಆತ್ಮಪರಿಶೀಲನೆ, ಹೃದಯ ಸ್ಪರ್ಶಿ ಸಂವಾದಗಳು ಮತ್ತು ಗಾಢವಾದ ಕಲ್ಪನೆಗಳು ನಿಮ್ಮ ಚಿಂತನೆಗೆ ಹೊಸ ಪಥವನ್ನೇ ನೀಡಬಹುದು. ಈ ಸಮಯದಲ್ಲಿ ಏನಾದರೂ ಮಹತ್ವದ ನಿರ್ಧಾರ ತೆಗೆದುಕೊಳ್ಳಬೇಡಿ. ನಿರ್ಣಯದ ಹಿಂದಿನ ಸತ್ಯವನ್ನಾಗಿಯೇ ತಿಳಿದುಕೊಳ್ಳುವುದು ಮುಖ್ಯ. ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಇವತ್ತು ಉದ್ಯೋಗದಲ್ಲಿರುವವರಿಗೆ ಇಂದು ವಿರೋಧಾಭಾಸದ ಪರಿಸ್ಥಿತಿಗಳು ಎದುರಾಗಬಹುದು. ಹೇಳಿಕೆಯೊಂದನ್ನು ತಪ್ಪಾಗಿ ಅರ್ಥೈಸಿಕೊಳ್ಳಬಹುದಾದ ಸಾಧ್ಯತೆಗಳಿವೆ. ಇದು ನಿರ್ಣಾಯಕ ಸ್ಥಿತಿಯೊಂದಕ್ಕೆ ತಲುಪಿದರೂ ನಿಮ್ಮ ತಾಳ್ಮೆ ಮತ್ತು ಧೈರ್ಯದ ಮೂಲಕ ನಿವಾರಣೆಯಾಗಬಹುದು. ಕೆಲವರಿಗೆ ಹಿರಿಯರಿಂದ ಗೌರವ ಅಥವಾ ಪ್ರಶಂಸೆ ಸಿಗಬಹುದು. ಆದಾಗ್ಯೂ ಹಿರಿಯರ ಸಲಹೆಯನ್ನು ಗೌರವದಿಂದ ತೆಗೆದುಕೊಳ್ಳಿ, ಆದರೆ ತೀರ್ಮಾನವನ್ನು ನಿಮ್ಮ ಸ್ವಂತ ವಿವೇಕದಿಂದ ನಿಭಾಯಿಸಿ. ವ್ಯವಹಾರಸ್ಥರಿಗೆ ಇಂದು ಯಾವುದೇ ಹೊಸ ಒಪ್ಪಂದ ಕೈ ಹಾಕುವ ಮೊದಲು ಪ್ರತಿಯೊಂದು ಪದವನ್ನು ಗಮನಪೂರ್ವಕವಾಗಿ ಪರಿಶೀಲಿಸಬೇಕು. ನಿಮ್ಮ ವಾಣಿಜ್ಯ ಪ್ರವೃತ್ತಿಯು ಫಲಿತಾಂಶ ತರುತ್ತದೆ, ಆದರೆ ತಡವಾಗಿ. ಹೊಸ ಬಂಡವಾಳ ಹೂಡಿಕೆಗೆ ಇವತ್ತು ಅನುಕೂಲಕರ ಸಮಯವಲ್ಲ. ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸು ವಿಷಯಗಳಲ್ಲಿ ಇಂದು ನಿಖರವಾಗಿ ಆಲೋಚನೆ ಮಾಡಬೇಕು. ಅತಿಯಾಗಿ ಖರ್ಚು ಮಾಡುವ ಅಥವಾ ಇತರರಿಗೆ ಹಣ ನೀಡುವ ನಿರ್ಧಾರಗಳು ಮುಂದಿನ ದಿನಗಳಲ್ಲಿ ಹಿಂದಿರುಗದ ದುಃಖವನ್ನು ಉಂಟು ಮಾಡಬಹುದು. ಹಳೆಯ ಸಾಲದ ತೊಂದರೆ ಅಥವಾ ಕ್ರೆಡಿಟ್ ಕಾರ್ಡ್ ಲೆಕ್ಕಪತ್ರದ ಒತ್ತಡದಂತಹ ಸಂಗತಿಗಳು ನಿಮ್ಮ ನಿದ್ರೆಗೆ ಬಾಧೆ ಉಂಟು ಮಾಡಬಹುದು. ಆದ್ದರಿಂದ ಇಂದು ಖರ್ಚನ್ನು ಆವರ್ತಿತವಾಗಿ ನಿಯಂತ್ರಿಸುವ ಸದುಪದೇಶವನ್ನು ಅನುಸರಿಸಿ. ಸ್ವಲ್ಪ ಹಣ ಮಿಥುನರ ಸಾಂಸ್ಕೃತಿಕ ಪ್ರೀತಿಗೆ ತಕ್ಕಂತೆ ಪುಸ್ತಕ, ಕಲಾತ್ಮಕ ವಸ್ತುಗಳ ಖರೀದಿಗೆ ಹೋಗಬಹುದು. ಇದರಿಂದ ತಾತ್ಕಾಲಿಕ ತೃಪ್ತಿ ದೊರೆಯಬಹುದು, ಆದರೆ ಭವಿಷ್ಯದ ಉದ್ದೇಶದಿಂದ ಮಾತ್ರ ಖರೀದಿ ಮಾಡಿರಿ. ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಮನಸ್ಸಿನಲ್ಲಿ ಬೇಸರ ಅಥವಾ ವಿರಕ್ತಿಯ ಭಾವನೆ ಉಂಟಾಗಬಹುದು. ಇದರ ಪ್ರಭಾವದಿಂದ ದೈಹಿಕ ಶಕ್ತಿ ಕುಂದಬಹುದು. ನಿದ್ರೆಯ ಕೊರತೆ, ಅತಿಯಾದ ಚಿಂತನೆ ಅಥವಾ ಕಂಪ್ಯೂಟರ್ ಎದುರು ಹೆಚ್ಚು ಸಮಯ ಕಳೆಯುವವರು ಕಣ್ಣುಗಳ ತೊಂದರೆಯ ಬಗ್ಗೆ ಎಚ್ಚರಿಕೆಯಿಂದಿರಲಿ. ಶ್ವಾಸಕೋಶ ಸಂಬಂಧಿತ ಸಮಸ್ಯೆಗಳ ಲಕ್ಷಣಗಳು ಬೆಳೆಯಬಹುದು. ಊಟದಲ್ಲಿ ಹೆಚ್ಚು ಮಸಾಲೆ, ಎಣ್ಣೆ ಅಥವಾ ತಂಪು ಪದಾರ್ಥಗಳಿಂದ ದೂರವಿರುವುದು ಉತ್ತಮ. ಹಸಿರು ಹಣ್ಣು ತರಕಾರಿಗಳನ್ನು ಆಹಾರದಲ್ಲಿ ಸೇರಿಸಿರಿ. ವಾಕ್ಚಾತುರ್ಯದಿಂದಾಗಿ ಹೆಚ್ಚು ಮಾತನಾಡುವ ಪ್ರವೃತ್ತಿಯು ಗಲ್ಲದ ನೋವು ಅಥವಾ ಗರ್ಭದ ಗಂಟಲಿನ ತೊಂದರೆ ಉಂಟು ಮಾಡಬಹುದು. ಬೆಳಿಗ್ಗೆ ಉದಯ ಸಮಯದಲ್ಲಿ ಪ್ರಾಣಾಯಾಮ ಮತ್ತು ಸುಲಭವಾದ ವಾಕ್ಸಾಧನೆಯ ಅಭ್ಯಾಸದಿಂದ ಇದರ ನಿಯಂತ್ರಣ ಸಾಧ್ಯ. ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ಸಂಬಂಧಗಳ ವಿಚಾರಕ್ಕೆ ಬಂದರೆ, ಇಂದು ಮನೆಯವರು ನಿಮ್ಮ ಸ್ಪಷ್ಟ ಮಾತಿಗೆ ಸ್ವಲ್ಪ ತೀವ್ರ ಪ್ರತಿಕ್ರಿಯೆ ನೀಡಬಹುದು. ಅರ್ಥದ ವ್ಯತ್ಯಾಸದಿಂದಾಗಿ ದೂರುಗಳು ಅಥವಾ ದ್ವಂದ್ವಗಳ ಸಾಧ್ಯತೆ ಇದೆ. ತಾತ್ಕಾಲಿಕವಾದ ಈ ಅಸಮಾಧಾನವನ್ನು ನಗುವಿನೊಂದಿಗೆ ಪರಿಹರಿಸಬಹುದು. ನಿಮ್ಮ ಸಂವಹನ ಶೈಲಿ ತಾಳ್ಮೆಯುತವಾಗಿರಲಿ. ಸಂಬಂಧದಲ್ಲಿ ಇಂದು ನಿರೀಕ್ಷಿತ ಸ್ಪಷ್ಟತೆ ಸಿಗದಿರುವ ಭಾವನೆ ಮೂಡಬಹುದು. ಅರ್ಥಪೂರ್ಣವಾದ ನೋಟದಿಂದ ಎದುರಿನವರ ಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಿ. ಹಾಗೆ ಮಾಡಿದರೆ ನಂಬಿಕೆಯ ಹೊಸ ಮೆಟ್ಟಿಲು ನಿರ್ಮಾಣವಾಗಬಹುದು. ಮಿತ್ರರು ಹೊಸ ಆಮಂತ್ರಣ ನೀಡಬಹುದು, ಆದರೆ ಎಲ್ಲದಕ್ಕೂ ಒಪ್ಪಿಗೆ ನೀಡುವುದಕ್ಕಿಂತ ವೈಯಕ್ತಿಕ ಶ್ರದ್ಧಾ ಮತ್ತು ಶ್ರದ್ಧೆಯಂತೆ ನಿರ್ಧಾರ ತೆಗೆದುಕೊಳ್ಳಿ.
ವೀಕ್ಷಕರೇ, ನೀವು ಈ ಶುಕ್ರವಾರದ ಶುಕ್ರಗ್ರಹದ ಪ್ರಭಾವದಿಂದಾಗಿ ಕಲಾತ್ಮಕ, ಸಂಗೀತ, ಸಾಹಿತ್ಯ ಅಥವಾ ಭಾವಪೂರ್ಣ ಚಟುವಟಿಕೆಗಳತ್ತ ಆಕರ್ಷಣೆಯಾಗಬಹುದು. ಈ ಶಕ್ತಿ ಹಾಗೂ ಕೌಶಲ್ಯವನ್ನು ಆಧ್ಯಾತ್ಮಿಕತೆ ಮತ್ತು ಒಳನೋಟದ ಬೆಳವಣಿಗೆಗೆ ಬಳಸುವುದು ಸಾರ್ಥಕ. ಓಂ ಬುಧಾಯ ನಮಃ ಎಂಬ ಮಂತ್ರವನ್ನು ಕನಿಷ್ಠ 21 ಬಾರಿ ಅಥವಾ 43 ಬಾರಿ ಜಪಿಸುವುದರಿಂದ ಮನಸ್ಸು ಪ್ರಜ್ಞಾವಂತವಾಗುವುದು. ಇದರಿಂದಾಗಿ ಸಂವಹನದಲ್ಲಿನ ದೋಷ ಶಮನವಾಗಬಹುದು. ಆಜಮೆ ಅಥವಾ ತುಳಸಿ ದೀಪವನ್ನು ಹಚ್ಚಿ ಮನೆ ಪ್ರವೇಶದ ಬಳಿ ಪ್ರತಿದಿನ ಬೆಳಗಿನ ಸಮಯದಲ್ಲಿ ತುಳಸಿ ತೋಟದ ಮುಂದೆ ಮಂತ್ರೋಚ್ಚಾರಣೆ ಮಾಡುವುದರಿಂದ ದೈವಿಕ ಕೃಪೆ ಪ್ರಾಪ್ತಿಯಾಗುತ್ತದೆ. ಅದೃಷ್ಟದ ಸಂಖ್ಯೆ 5. ಈ ಸಂಖ್ಯೆ ಬುದ್ಧದ ಸಂಕೇತ, ಬುದ್ಧಿವಂತಿಕೆ, ಚಾತುರ್ಯ, ಚಂಚಲತೆ ಮತ್ತು ನವೀನತೆಯ ಸಂಕೇತ. ಇಂದು ಈ ಸಂಖ್ಯೆಯ ಪ್ರಭಾವವನ್ನು ಯುಕ್ತಿ ಹಾಗೂ ಸಂಯಮದೊಂದಿಗೆ ಅನುಭವಿಸಿ. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ಬೆಳವಣಿಗೆಯ ಪ್ರತೀಕ. ಇದು ಮನಸ್ಸಿಗೆ ಶಾಂತಿ ಮತ್ತು ಸ್ಪಷ್ಟತೆಯನ್ನು ತರುತ್ತದೆ. ಇಂದು ಈ ಬಣ್ಣದ ಉಡುಪು ಅಥವಾ ಕಮಲದ ಹಸಿರು ಎಲೆಗಳಿಂದ ಪೂಜೆ ಮಾಡುವುದರಿಂದ ಶುಭ ಲಾಭ ಉಂಟಾಗುತ್ತದೆ. ಶುಭ ಸಮಯ ಬೆಳಗ್ಗೆ 11:05 ರಿಂದ ಮಧ್ಯಾಹ್ನ 12:15. ಈ ಕಾಲಘಟ್ಟವು ಸೃಜನಾತ್ಮಕ ಕೆಲಸಗಳು, ಲೇಖನ, ಉಪನ್ಯಾಸ ಅಥವಾ ತಂತ್ರಜ್ಞಾನ ಸಂಬಂಧಿತ ಕಾರ್ಯಗಳಿಗೆ ಯೋಗ್ಯ. ಹೊಸ ವಿಚಾರಗಳ ರೂಪರೇಖೆ ಪ್ರಾರಂಭಿಸುವುದಕ್ಕೂ ಇದು ಉತ್ತಮ ಸಮಯ. ಇನ್ನು ಮುಂದಿನ ರಾಶಿ ಕಟಕ ರಾಶಿ. ವೀಕ್ಷಕರೇ, ಕಟಕ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಎಂದರೆ, ಇಂದು ನಿಮ್ಮ ಆಂತರಿಕ ಭಾವನೆಗಳು ಹೆಚ್ಚು ಪ್ರಬಲವಾಗುತ್ತವೆ. ಕಟಕ ರಾಶಿಯ ಚಂದ್ರನ ಪ್ರಭಾವದಿಂದಾಗಿ ನೀವು ಭಾವನಾತ್ಮಕವಾಗಿ ಗಾಢವಾಗಿ ಪ್ರತಿಕ್ರಿಯಿಸುವ ದಿನವಿದು. ಶುಕ್ರವಾರದ ಶುಕ್ರಗ್ರಹದ ಪ್ರಭಾವವು ಕೌಟುಂಬಿಕ ಬಾಂಧವ್ಯಗಳಿಗೆ ಹೆಚ್ಚು ಪ್ರಮುಖವಾಗುತ್ತದೆ. ಮನಸ್ಸು ಕೆಲವೊಮ್ಮೆ ಕಾಡುವ ನೆನಪುಗಳಿಂದ ತುದಿಗಾಲಲ್ಲಿ ನಿಂತಂತಾಗಬಹುದು. ಆದರೆ ಧೈರ್ಯದಿಂದ ಮತ್ತು ಸಮಬುದ್ಧಿಯಿಂದ ನೀವು ದಿನವನ್ನು ಯಶಸ್ವಿಯಾಗಿ ನಡೆಸಬಹುದು. ಇಂದಿನ ದಿನವು ನಿಮ್ಮ ಒಳಜೀವನ ಮತ್ತು ಕುಟುಂಬ ಸಂಬಂಧಿತ ತೀರ್ಮಾನಗಳ ಕುರಿತಾಗಿ ಹೆಚ್ಚಿನ ಪ್ರಾಮುಖ್ಯತೆ ಪಡೆದುಕೊಳ್ಳುತ್ತದೆ. ನೀವು ಏನು ಮಾತನಾಡುತ್ತೀರೋ, ಹೇಗೆ ವ್ಯಕ್ತಪಡಿಸುತ್ತೀರೋ ಎಂಬುದರಲ್ಲಿ ಎಚ್ಚರಿಕೆಯಿಂದಿರಬೇಕು. ಭಾವೋದ್ರೇಕದ ನಿರ್ವಹಣೆಯಲ್ಲಿ ಸಮತೋಲನ ಅವಶ್ಯಕ. ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಇವತ್ತು ಉದ್ಯೋಗದಲ್ಲಿರುವವರಿಗೆ ಇಂದು ಉತ್ತಮ ಸನ್ನಿವೇಶ ನಿರ್ಮಾಣವಾಗಬಹುದು. ಹಿರಿಯರು ನಿಮ್ಮ ಪ್ರಾಮಾಣಿಕ ಕಾರ್ಯಶೈಲಿಗೆ ಮೆಚ್ಚುಗೆ ವ್ಯಕ್ತಪಡಿಸಬಹುದಾದ ಯೋಗವಿದೆ. ಸಣ್ಣ ತಪ್ಪುಗಳು ಆಗಬಹುದು, ಆದರೂ ಅವು ತಕ್ಷಣ ತಿದ್ದಲು ಸಿದ್ಧರಾಗಿದ್ದರೆ ಯಾವುದೇ ತೊಂದರೆಯಾಗುವುದಿಲ್ಲ. ತಾಂತ್ರಿಕ ಸಮಸ್ಯೆಗಳ ಪರಿಹಾರ, ನಿರ್ವಹಣಾ ಕ್ಷಮತೆ ಮತ್ತು ತಂಡದೊಂದಿಗೆ ಹೊಂದಾಣಿಕೆ ಇವತ್ತಿನ ಪ್ರಮುಖ ವಿಚಾರಗಳು. ಹೊಸ ಯೋಜನೆಗಳನ್ನು ಪ್ರಾರಂಭಿಸುವ ಮುನ್ನ ಸ್ಪಷ್ಟ ರೂಪರೇಖೆ ತಯಾರಿಸಿಕೊಳ್ಳುವುದು ಒಳಿತು. ಸ್ವತಂತ್ರವಾಗಿ ಉದ್ಯಮ ನಡೆಸುತ್ತಿರುವವರು ತಮ್ಮ ಗ್ರಾಹಕರೊಂದಿಗೆ ನಿಕಟ ಸಂಪರ್ಕದಲ್ಲಿ ಇರಬೇಕಾಗಿದೆ. ಸೇವೆ ಅಥವಾ ಉತ್ಪನ್ನದ ಗುಣಮಟ್ಟದ ಕುರಿತು ಕೆಲವು ಮನವಿಗಳು ಅಥವಾ ಪ್ರತಿಕ್ರಿಯೆಗಳು ಬರಬಹುದು. ಇವು ನಿಜವಾದ ಬೆಳವಣಿಗೆಗೆ ದಾರಿ ಮಾಡಿಕೊಡುತ್ತವೆ. ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇಂದಿನ ದಿನದಲ್ಲಿ ಖರ್ಚುಗಳನ್ನು ನಿಯಂತ್ರಣದಲ್ಲಿಡುವ ಅಗತ್ಯವಿದೆ. ಕೊನೆ ಕ್ಷಣದಲ್ಲಿ ಬರುವ ಅಗತ್ಯ ಖರ್ಚುಗಳು ಕೆಲವು ತಲೆನೋವು ಉಂಟು ಮಾಡಬಹುದು. ಮನೆಯಲ್ಲಿ ಶಿಫಾರಸ್ಸಾದ ಪರಿಷ್ಕರಣೆಗಳು ಅಥವಾ ತುರ್ತು ಚಿಕಿತ್ಸೆಗೆ ಹಣ ಬೇಕಾದ ಸ್ಥಿತಿ ನಿರ್ಮಾಣವಾಗಬಹುದು. ಹೆತ್ತವರ ಹೆಸರಿನಲ್ಲಿ ಬಂಡವಾಳ ಹೂಡಿಕೆ ವಿಚಾರ ಮುಂದಿರಬಹುದು. ಆದರೆ ಇಂದಿನ ದಿನ ಅದಕ್ಕಾಗಿಯೇ ಉಪಯುಕ್ತವೆಂಬ ದೃಷ್ಟಿಕೋನದಿಂದ ಅಲ್ಲ. ಹಳೆಯ ಸಾಲದ ಮರುಪಾವತಿ ಅಥವಾ ಬ್ಯಾಂಕ್ ವ್ಯವಹಾರಗಳಲ್ಲಿ ವಿಳಂಬದ ಸಾಧ್ಯತೆಗಳಿವೆ. ಆದಾಗ್ಯೂ ಶುಕ್ರಗ್ರಹದ ಅನುಗ್ರಹದಿಂದಾಗಿ ನಿಮ್ಮ ಹಣಕಾಸಿನ ವಿವೇಕವು ಸದೃಢವಾಗಿರುತ್ತದೆ. ನೀವು ತಾಳ್ಮೆಯಿಂದ ನಿರ್ಧಾರ ತೆಗೆದುಕೊಂಡರೆ ತಾತ್ಕಾಲಿಕ ಸಂಕಟ ಶಮನವಾಗುವುದು ಖಚಿತ. ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಚಂದ್ರ ಮತ್ತು ಶುಕ್ರನ ಪ್ರಭಾವದಿಂದಾಗಿ ಭಾವನಾತ್ಮಕ ಕ್ಷೀಣತೆ, ನಿದ್ರಾಹೀನತೆ, ಅತಿ ಸಂವೇದನಾಶೀಲತೆ ಇವೆಲ್ಲವೂ ಕಾಣಿಸಬಹುದು. ಹೃದಯಪೂರ್ವಕ ಆಲೋಚನೆಗಳು ಮತ್ತು ಅಪಾಯಾಸದಿಂದ ಆರೋಗ್ಯದ ಮೇಲೆ ಅಲ್ಪವಾದ ಪ್ರಭಾವ ಬೀಳಬಹುದು. ತಲೆನೋವು, ಗಂಟಲು ನೋವು ಅಥವಾ ಶೀತಸಹಿತ ತುರ್ತು ಚಳಿಗಾಳಿಯಿಂದ ರೋಗಪ್ರದ ಲಕ್ಷಣಗಳು ಕಾಣಿಸಬಹುದು. ಇವು ಯಾಕೆಂದರೆ ಇಂದಿನ ದಿನ ನಿಮ್ಮ ನೈಸರ್ಗಿಕ ರಕ್ಷಾತ್ಮಕ ಶಕ್ತಿ ಕೆಲವೊಂದು ಏರುಪೇರುಗಳನ್ನು ಅನುಭವಿಸುತ್ತದೆ. ಗರ್ಭಿಣಿಯರು ಅಥವಾ ಹಿರಿಯರು ಹೆಚ್ಚಿನ ವಿಶ್ರಾಂತಿಯ ಅಗತ್ಯವಿದೆ. ಆರೋಗ್ಯದ ಬಗ್ಗೆ ಅಪೇಕ್ಷಿತ ಎಚ್ಚರಿಕೆ ವಹಿಸಿದರೆ ದಿನದ ಕೊನೆಯಲ್ಲಿ ನೆಮ್ಮದಿ ನಿಮಗಾಗಿ ಕಾಯುತ್ತದೆ. ಬೆಳಗಿನ ವೇಳೆ 15 ನಿಮಿಷಗಳ ಧ್ಯಾನ ಮತ್ತು ತಾಜಾ ಹಣ್ಣುಗಳ ಸೇವನೆ ಅಗತ್ಯ. ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ಸಂಬಂಧಗಳ ವಿಚಾರಕ್ಕೆ ಬಂದರೆ, ಇಂದು ನಿಮ್ಮ ಮನಸ್ಸು ಕುಟುಂಬದ ವಿಷಯಗಳತ್ತ ಹೆಚ್ಚು ಆಕರ್ಷಿತವಾಗಿರುತ್ತದೆ. ಸಹಚರರೊಂದಿಗೆ ಅಸ್ಪಷ್ಟ ಮಾತುಕತೆಗಳಿಂದ ಅಲ್ಪ ಮಾನಸಿಕ ದೂರವಿದ್ದರೂ ಪ್ರಾಮಾಣಿಕ ಮತ್ತು ಸರಳ ಸಂವಹನದಿಂದ ಎಲ್ಲವೂ ಸರಿಯಾಗಬಹುದು. ಬಾಲಕರು, ಕುಟುಂಬದ ಹಿರಿಯರು ಅಥವಾ ಸಹೋದರಿಯೊಂದಿಗಿನ ಭಾವನಾತ್ಮಕ ವಿಷಯಗಳು ಮುಖ್ಯವಾಗುವ ಸಾಧ್ಯತೆ ಇದೆ. ಇವತ್ತಿನ ದಿನವಿಡೀ ಮನೆಯೊಳಗಿನ ಮಾತುಕತೆಗಳು ಮುಖ್ಯ ಪಾತ್ರ ವಹಿಸುತ್ತವೆ.
ನೀವು ಕೇಳಲು ಮತ್ತು ಅರ್ಥ ಮಾಡಿಕೊಳ್ಳಲು ಮುಂದಾದರೆ ಕುಟುಂಬದಲ್ಲಿ ಸೌಹಾರ್ದತೆಯ ವಾತಾವರಣ ನಿರ್ಮಾಣವಾಗುತ್ತದೆ. ವೈವಾಹಿಕ ಸಂಬಂಧದಲ್ಲಿ ಗಂಭೀರ ಚರ್ಚೆಗಳು, ಉಭಯ ಪಕ್ಷೀಯ ನಿರ್ಧಾರಗಳು ಮತ್ತು ಪ್ರಾಮಾಣಿಕ ಮೌನವಿನ ಅಗತ್ಯವಿದೆ. ಸ್ನೇಹಿತರಿಂದ ಕೆಲವು ವಚನಾತ್ಮಕ ನಿರೀಕ್ಷೆಗಳ ದಬ್ಬಾಳಿಕೆಯಿಂದ ಅಲ್ಪ ಉದ್ವಿಗ್ನತೆ ಎದುರಾಗಬಹುದು. ವೀಕ್ಷಕರೇ, ನೀವು ಇಂದು ನಿಜವಾದ ಆತ್ಮವಿಶ್ಲೇಷಣೆ ಮಾಡುವ ಅವಕಾಶ ಸಿಗಬಹುದು. ಶುಕ್ರ ಮತ್ತು ಚಂದ್ರನ ಪ್ರಭಾವವು ನಿಮ್ಮನ್ನು ದಯಾಳು, ಭಾವಪೂರ್ಣ ಹಾಗೂ ರಕ್ಷಾತ್ಮಕ ಮನೋಭಾವದತ್ತ ಸೆಳೆಯುತ್ತದೆ. ಇದನ್ನು ದೈವಿ ಭಕ್ತಿಯ ಮೂಲಕ ರೂಪಾಂತರ ಮಾಡಿಕೊಳ್ಳುವುದು ಶ್ರೇಷ್ಠ. ಓಂ ಚಂದ್ರಾಯ ನಮಃ ಎಂಬ ಮಂತ್ರವನ್ನು 16 ಅಥವಾ 32 ಬಾರಿ ಜಪಿಸುವ ಮೂಲಕ ಆತ್ಮಶುದ್ಧಿ ಸಾಧಿಸಬಹುದು. ಸಂಜೆ ಹೊತ್ತಿನಲ್ಲಿ ನೀರಿನ ಪಾತ್ರೆಯಲ್ಲಿ ಬಿಳಿ ಪುಷ್ಪವನ್ನು ತೇಲಿಸಿ ಚಂದ್ರನ ದರ್ಶನ ಮಾಡುವ ಶ್ರೇಷ್ಠ ಯೋಗವಿದೆ. ಶುಕ್ರನ ಆರಾಧನೆಯ ರೂಪವಾಗಿ ಶ್ವೇತದೀಪ ಹಚ್ಚಿ ಮಹಿಳೆಯರಿಗೆ ಸಹಾಯ ಮಾಡುವ ಅಥವಾ ಪೌಷ್ಟಿಕ ಆಹಾರ ದಾನ ಮಾಡುವ ಕಾರ್ಯವು ಶ್ರೇಷ್ಠ ಫಲ ನೀಡಲಿದೆ. ಅದೃಷ್ಟದ ಸಂಖ್ಯೆ 2. ಈ ಸಂಖ್ಯೆ ಭಾವನೆ, ಸಾಮರಸ್ಯ ಮತ್ತು ಆಂತರಿಕ ಶಕ್ತಿಯ ಸಂಕೇತ. ದಿನದ ಹೆಚ್ಚಿನ ನಿರ್ಧಾರಗಳಲ್ಲಿ ಸೌಮ್ಯತೆ, ವಿನಯ ಮತ್ತು ವಿಶ್ವಾಸದ ಮೂಲಕ ಸಾಗಿದರೆ ಯಶಸ್ಸು. ಅದೃಷ್ಟದ ಬಣ್ಣ ನಿಂತ ನೀಲಿ. ನಿಂತ ನೀಲಿ ಬಣ್ಣ ಭಾವೋದ್ರೇಕಗಳನ್ನು ಶಮನಗೊಳಿಸಿ ಸಮತೋಲನವನ್ನು ತರಬಲ್ಲದು. ಇಂದಿನ ದಿನ ನೀಲಿ ಬಣ್ಣದ ಬಟ್ಟೆ ಧರಿಸುವುದು ಶುಭ ಸೂಚಕ. ಶುಭ ಸಮಯ ಬೆಳಗ್ಗೆ 11:05 ರಿಂದ ಮಧ್ಯಾಹ್ನ 1:05. ಈ ಸಮಯದಲ್ಲಿ ಚಂದ್ರನ ಶಕ್ತಿಯ ಶಿಖರ ಸ್ಥಿತಿ. ಮನೆಯ ಕೆಲಸಗಳು, ಪಿತೃತ್ವ ಸಂಬಂಧಿತ ತೀರ್ಮಾನಗಳು ಅಥವಾ ಆಧ್ಯಾತ್ಮಿಕ ಧ್ಯಾನಕ್ಕೆ ಸೂಕ್ತವಾಗಿರುವ ಕ್ಷಣ. ಸಿಂಹರಾಶಿ. ವೀಕ್ಷಕರೇ, ಸಿಂಹರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಎಂದರೆ, ಇಂದಿನ ದಿನವು ನಿಮ್ಮ ಆತ್ಮವಿಶ್ವಾಸ ಮತ್ತು ನಾಯಕತ್ವ ಗುಣಗಳಿಗೆ ಸ್ಪಷ್ಟವಾದ ಬಲ ನೀಡುವ ಯೋಗವಿದೆ. ಸೂರ್ಯನ ಪ್ರಭಾವದಿಂದಾಗಿ ನಿಮ್ಮ ಚಿಂತನ ಶಕ್ತಿ, ಚಟುವಟಿಕೆಗಳಲ್ಲಿ ಉತ್ಸಾಹ ಮತ್ತು ವ್ಯಕ್ತಿತ್ವದ ಪ್ರಭಾವ ಸ್ಪಷ್ಟವಾಗಿ ಹೊಳೆಯಬಹುದು. ಆದರೆ ಇಂದು ಮಾತುಗಳಲ್ಲಿ ಮಿತವಾಚಕತೆ ಅಗತ್ಯ, ಏಕೆಂದರೆ ಕೆಲವೊಮ್ಮೆ ಉಗ್ರ ಅಭಿವ್ಯಕ್ತಿಗಳು ಇತರರಿಗೆ ಅಸಹಜವಾಗಿ ತೋರಬಹುದು. ದಿನವು ಮೊದಲಾರ್ಧದಲ್ಲಿ ಶಕ್ತಿಶಾಲಿಯಾಗಿ ಶುರುವಾಗುತ್ತದಾದರೂ ಮಧ್ಯಾಹ್ನದ ನಂತರ ಕೆಲವು ಅತಿರೇಕದ ನಿರ್ಧಾರಗಳು ನಿಮಗೆ ತಾನೇ ಅಸಮಾಧಾನ ಉಂಟು ಮಾಡಬಹುದು. ಶ್ರದ್ಧೆ, ಶಾಂತಿ ಮತ್ತು ನಿರೀಕ್ಷೆಗಳ ಸಮತೋಲನ ಈ ದಿನದ ಯಶಸ್ಸಿನ ಚಾವಿಕೆಯನ್ನು ಹಿಡಿದಿದೆ. ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಇವತ್ತು ಉದ್ಯೋಗಸ್ಥರಿಗಾಗಿ ಇಂದು ಬಹುಮಾನ ಸ್ವರೂಪವಾದ ಅವಕಾಶಗಳು ಎದುರಾಗಬಹುದು. ಹಿರಿಯರಿಂದ ಪ್ರಶಂಸೆ ಅಥವಾ ಹೊಸ ಜವಾಬ್ದಾರಿಯ ಸೂಚನೆ ಸಿಗಬಹುದು. ನಿಮ್ಮ ನಿರ್ಧಾರ ತೆಗೆದುಕೊಳ್ಳುವ ಶೈಲಿ, ಉತ್ಸಾಹ ಮತ್ತು ಸಮಸ್ಯೆಗಳ ಎದುರಿಸುವ ಧೈರ್ಯ ಇವೆಲ್ಲ ಇಂದಿನ ಕಾರ್ಯಕ್ಷೇತ್ರದಲ್ಲಿ ಚರ್ಚೆಗೆ ಕಾರಣವಾಗಬಹುದು. ಕೆಲವರು ಹೊಸ ಪ್ರಾಜೆಕ್ಟ್ ಆರಂಭದ ಮಾತುಕತೆಗೆ ಒಳಗಾಗಬಹುದು. ಇತ್ತೀಚೆಗೆ ತೊಂದರೆ ಆಗಿದ್ದ ಸಹೋದ್ಯೋಗಿಗಳೊಂದಿಗೆ ನಡವಳಿಕೆ ಸುಧಾರಿಸಬಹುದು. ಆದರೆ ಉನ್ನತಾಧಿಕಾರಿಗಳ ಮುಂದೆ ಗಂಭೀರತೆ ಅಗತ್ಯ, ವ್ಯಕ್ತಿತ್ವದ ಅಹಂಕಾರ ಬೆಳೆದುಬಾರದು. ಸ್ವತಂತ್ರ ಉದ್ಯಮಿಗಳಿಗಾಗಿ ಇಂದಿನ ದಿನ ಮಹತ್ವದ ವ್ಯವಹಾರ ಚರ್ಚೆಗಳ ದಿನವಾಗಬಹುದು. ಆದರೆ ಹೊಸ ಒಪ್ಪಂದದ ಮೊದಲು ಎಲ್ಲಾ ನಿಬಂಧನೆಗಳನ್ನು ಆಳವಾಗಿ ಓದುವುದು ಅತಿ ಅಗತ್ಯ. ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸು ವ್ಯವಹಾರಗಳಲ್ಲಿ ಹೆಚ್ಚು ಸುದೀರ್ಘ ಯೋಚನೆ ಮತ್ತು ನಿರ್ಧಾರದ ನಂತರ ಮಾತ್ರ ಮುಂದಾಗುವುದು ಶ್ರೇಷ್ಠ. ಕೆಲವರಿಗೆ ಹಳೆಯ ಸಾಲ ಮರುಪಾವತಿಸಲು ಪೂರಕ ಸಂಪತ್ತು ಸಿಗಬಹುದು, ಇತರರಿಗೆ ಹಣಕಾಸು ಪ್ರಸ್ತಾಪದ ಒತ್ತಡವಿದೆ. ಬಂಡವಾಳ ಹೂಡಿಕೆಯ ಯೋಗವಿದ್ದರೂ ಯಾವುದೇ ಹೂಡಿಕೆಗೆ ಮುಂದೆ ಬರುವ ಮೊದಲು ಖಚಿತ ಮಾಹಿತಿ ಪರಿಶೀಲನೆ ಅಗತ್ಯ. ಅನಧಿಕೃತ ವ್ಯವಹಾರ, ತ್ವರಿತ ಲಾಭದ ಪ್ರಲೋಭನೆಗಳಿಂದ ದೂರವಿರಿ. ಕುಟುಂಬದ ಖರ್ಚುಗಳು ಹೆಚ್ಚು ಆಗುವ ಸೂಚನೆ ಇದೆ. ಆದ್ದರಿಂದ ಇಂದು ಅನಾವಶ್ಯಕ ಖರ್ಚಿಗೆ ಕಡಿವಾಣ ಹಾಕಿ. ನಿಮ್ಮ ಮಿತವಾದ ನಿರ್ವಹಣೆಯು ದಿನದ ಮುಕ್ತಾಯದಲ್ಲಿ ತೃಪ್ತಿಯ ಶ್ವಾಸವನ್ನು ನೀಡುತ್ತದೆ. ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇಂದು ದೇಹದಲ್ಲಿ ಉರಿಯೂತ, ಹೊಟ್ಟೆಜ್ವರ ಅಥವಾ ಮಿಗ್ರೇನ್ ತೊಂದರೆಗಳ ಲಕ್ಷಣಗಳು ಕಾಣಿಸಬಹುದಾದ ದಿನವಿದು. ಶಾಖ ಮತ್ತು ಒತ್ತಡದ ನಡುವೆ ತಾಳ್ಮೆಯಿಂದ ದಿನವನ್ನು ನಡೆಸಿ. ಚಟುವಟಿಕೆಯಲ್ಲಿ ನಿಧಾನ, ಆಹಾರದಲ್ಲಿ ಮಿತಪಾಲನೆ ಮತ್ತು ನಿದ್ರೆಯಲ್ಲಿ ಸ್ಥಿರತೆ ಉಳಿಸಿ. ಇಂದು ಬಹುಶಃ ಬುದ್ಧಿಜೀವಿಗಳಾದ ನೀವು ಹೆಚ್ಚಾಗಿ ಮಾನಸಿಕ ಚಟುವಟಿಕೆಯಲ್ಲಿ ತೊಡಗಿದರೆ ದೈಹಿಕ ಶ್ರಮ ಕಡಿಮೆಯಾಗುತ್ತದೆ. ಬಿಸಿಲಿಗೆ ಹೆಚ್ಚು ಬಹಿರಂಗ ಚಟುವಟಿಕೆಗಳಿಂದ ದೂರವಿರಿ. ಮನೆ ಮಂದಿಗೆ ಜಲಪಾನ, ಹಣ್ಣುಗಳು ಮತ್ತು ನೀರಿನ ಸೇವನೆ ಹೆಚ್ಚಿಸಿ. ಯೋಗ ಮತ್ತು ಧ್ಯಾನದಿಂದ ದೇಹ ಮನಸ್ಸಿಗೆ ಸಮತೋಲನ ಬರಲಿದೆ. ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ಸಂಬಂಧಗಳ ವಿಚಾರಕ್ಕೆ ಬಂದರೆ ಇವತ್ತು ಕುಟುಂಬದಲ್ಲಿ ಮೌನದ ಶಾಂತಿ ಪ್ರಬಲವಾಗಿರಬಹುದು. ಕೆಲವರಿಗೆ ತಮ್ಮ ಅಭಿಪ್ರಾಯ ತಿಳಿಸಲು ತೊಂದರೆ ಆಗಬಹುದು. ಸಂಬಂಧದಲ್ಲಿ ಗಂಭೀರ ಮಾತುಕತೆ ನಡೆಯಬಹುದು. ಆದರೆ ನೀವು ತಾಳ್ಮೆಯಿಂದ ಪ್ರತಿಸ್ಪಂದಿಸಿದರೆ ಸಂಬಂಧ ಗಟ್ಟಿಯಾಗಬಹುದು. ಪತ್ನಿ ಪತಿಯೊಂದಿಗೆ ಪ್ರವಾಸದ ಯೋಜನೆ ಅಥವಾ ಮನೆ ಸಂಬಂಧಿತ ನವೀಕರಣದ ಕುರಿತು ಚರ್ಚೆ ನಡೆಯಬಹುದಾಗಿದೆ. ಮಕ್ಕಳು ನಿಮ್ಮ ಸಹಾಯಕ್ಕಾಗಿ ಕಾಯಬಹುದು. ಅವರೊಂದಿಗೆ ಕಳೆದು ಹೋಗುವ ಕಾಲ ಭವಿಷ್ಯದಲ್ಲಿ ಅಮೂಲ್ಯವಾದ ನೆನಪಾಗಿ ಉಳಿಯಲಿದೆ.
ಮಿತ್ರಮಂಡಲದಲ್ಲಿ ಹಳೆಯ ಸ್ನೇಹಿತನೊಬ್ಬರೊಂದಿಗೆ ಪುನಃ ಸಂಪರ್ಕ ಸಾಧ್ಯ. ಆದರೆ ನಿಮ್ಮ ಮಾತುಗಳು ಮತ್ತು ಹೇಳಿಕೆಗಳಲ್ಲಿ ಸ್ಪಷ್ಟತೆ ಇರಲಿ, ತಪ್ಪು ಅರ್ಥೈಸಿಕೊಳ್ಳುವ ಸಾಧ್ಯತೆ ಇದೆ. ವೀಕ್ಷಕರೇ, ನೀವು ಇಂದು ಶುಕ್ರವಾರದ ಶುಭ ದಿನ. ಶುಕ್ರದ ಅನುಗ್ರಹ, ಸೂರ್ಯನ ರಾಶಿ ಪ್ರವೇಶದಿಂದಾಗಿ ನಿಮ್ಮ ಮನಸ್ಸು ಕಲಾತ್ಮಕ ಚಟುವಟಿಕೆಗಳತ್ತ, ನವೀನ ತಂತ್ರಜ್ಞಾನಗಳತ್ತ ಮತ್ತು ವ್ಯಕ್ತಿತ್ವದ ಮರುನಿರ್ಮಾಣದತ್ತ ಸಾಗಬಹುದು. ಇದರ ಸದುಪಯೋಗ ಮಾಡಿ. ಓಂ ಶ್ರೀಂ ಹ್ರೀಂ ಕ್ಲೀಂ ಕುಮಾರಾಯ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸುವುದು ಉತ್ತಮ. ಈ ಮಂತ್ರ ಸಿಂಹರಾಶಿಗೆ ಶಕ್ತಿದಾಯಕವಾಗಿದ್ದು ಆಂತರಿಕ ಶಕ್ತಿಯನ್ನು ಬೆಳಗಿಸುತ್ತದೆ. ಇಂದು ಸೂರ್ಯನ ಪೂಜೆಗೆ ಪ್ರಾಮುಖ್ಯತೆ ನೀಡಿ ಸೂರ್ಯನಿಗೆ ನೀರರ್ಪಣೆ ಮಾಡಿ ಆದಿತ್ಯ ಹೃದಯ ಪಾಠವನ್ನು ಪಠಿಸಿ. ಬೆಳಗಿನ ಸಮಯದಲ್ಲಿ ಸೂರ್ಯನ ನೀರ ಬೆಳಕು ನೋಡುವುದು ಪುಣ್ಯಕರ. ಅದೃಷ್ಟದ ಸಂಖ್ಯೆ 1. ಈ ಸಂಖ್ಯೆ ನಿಮ್ಮ ರಾಜಸತ್ತೆ, ಸ್ಫೂರ್ತಿ ಮತ್ತು ಹೊಸ ಆರಂಭಗಳ ಸಂಕೇತ. ಈ ಸಂಖ್ಯೆಯ ಶಕ್ತಿ ನಿಮ್ಮ ಮೇಲೆ ಈಗ ತೀವ್ರವಾಗಿ ಕೆಲಸ ಮಾಡುತ್ತಿದೆ. ಅದನ್ನು ಧೈರ್ಯದಿಂದ ಮುನ್ನಡೆಸಿರಿ. ಅದೃಷ್ಟದ ಬಣ್ಣ ಕೇಸರಿ. ಕೇಸರಿ ಬಣ್ಣ ನಿಮ್ಮ ಧೈರ್ಯ, ಉತ್ಸಾಹ ಮತ್ತು ಶಕ್ತಿಯ ಪ್ರತೀಕವಾಗಿದೆ. ಈ ಬಣ್ಣವನ್ನು ಉಡುಪಿನಲ್ಲಿ ಅಥವಾ ಪೂಜೆಯಲ್ಲಿ ಬಳಸಿದರೆ ಆತ್ಮಬಲ ಹೆಚ್ಚುವುದು. ಶುಭ ಸಮಯ ಬೆಳಗ್ಗೆ 8:45 ರಿಂದ ಬೆಳಗ್ಗೆ 10:15. ಈ ಸಮಯದಲ್ಲಿ ಪ್ರಾರ್ಥನೆ, ಹೊಸ ಯೋಜನೆಯ ಪ್ರಾರಂಭ ಅಥವಾ ಹಿರಿಯರ ಪರಾಮರ್ಶೆ ಅತ್ಯಂತ ಫಲಪ್ರದ. ನಿಮ್ಮ ಧ್ಯೇಯ ಈ ಸಮಯದಲ್ಲಿ ಆರಂಭಿಸಿ. ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿ. ವೀಕ್ಷಕರೇ, ಕನ್ಯಾ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಎಂದರೆ, ಇಂದು ಕನ್ಯಾ ರಾಶಿಯವರಿಗೂ ಶುಕ್ರದ ಪ್ರಭಾವದಿಂದ ಸಂವೇದನೆಯು ಹೆಚ್ಚಾಗುವ ಸಾಧ್ಯತೆ ಇದೆ. ಪ್ರೀತಿ, ನಿಷ್ಠೆ, ಶ್ರದ್ಧೆ ಮತ್ತು ಸಮರ್ಥತೆ ಇವವು ನಿಮ್ಮ ದಿನದ ನಡವಳಿಕೆಯಲ್ಲಿ ಸ್ಪಷ್ಟವಾಗಬಹುದು. ಆದರೆ ಸ್ವಲ್ಪ ಆತ್ಮವಿಶ್ವಾಸದ ಕೊರತೆಯು ಕೆಲ ನಿರ್ಣಯಗಳಲ್ಲಿ ಹಿಂಜರಿಕೆಯ ಸಾಧ್ಯತೆ ಉಂಟು ಮಾಡಬಹುದು. ಶಂಕೆ, ಗೊಂದಲ ಮತ್ತು ಅತಿವಿಶ್ಲೇಷಣೆಯ ಪ್ರವೃತ್ತಿಯಿಂದ ದೂರವಿರುವುದು ಶುಭ. ನಿಮ್ಮ ಒಳಜಗತ್ತಿಗೆ ಕನ್ನಡಿ ಹಿಡಿಯುವಂತಹ ದಿನವಿದು. ಮನಸ್ಸು ಸ್ಪಷ್ಟವಿಲ್ಲದರೆ ಅಲ್ಪಮತಿಯ ನಿರ್ಧಾರಗಳಿಗೆ ತುತ್ತಾಗಬಹುದು. ಆದ್ದರಿಂದ ಧೈರ್ಯವಿಟ್ಟು ಮುಂದೆ ಹೆಜ್ಜೆ ಇಡಿ. ನಿಮ್ಮ ಪರಿಶ್ರಮ, ಶಿಸ್ತು ಮತ್ತು ಸಮಯ ಪಾಲನೆಯ ಶಕ್ತಿ ಇಂದು ಪರೀಕ್ಷೆಯಲ್ಲಿರಬಹುದು. ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಇವತ್ತು ಕನ್ಯಾ ರಾಶಿಯವರು ಎಂದಿಗೂ ಕಾರ್ಯದಕ್ಷತೆ ಮತ್ತು ನಿಯಮಬದ್ಧತೆಗೆ ಹೆಸರು ಪಡೆದವರು. ಇಂದು ಉದ್ಯೋಗ ಕ್ಷೇತ್ರದಲ್ಲಿ ನವೀನ ಯೋಜನೆಗಳ ಕುರಿತು ವರದಿಗಳನ್ನು ನೀಡಬೇಕಾದ್ದಾಗಿದೆ. ಹಿರಿಯ ಅಧಿಕಾರಿಗಳೊಂದಿಗೆ ತಾಂತ್ರಿಕ ಚರ್ಚೆಗಳು ನಡೆಯಬಹುದು. ತಯಾರಿ ಮಾಡಿಕೊಂಡು ಮಾತನಾಡಿದರೆ ಪೂರಕ ಪ್ರಶಂಸೆ ಸಿಗಲಿದೆ. ವೃತ್ತಿಪರ ಕ್ಷೇತ್ರದಲ್ಲಿ ಡಾಕ್ಯುಮೆಂಟೇಶನ್, ಆಡಿಟಿಂಗ್, ಡಿಸೈನ್, ಅನಾಲಿಟಿಕ್ಸ್, ಟೀಚಿಂಗ್ ಅಥವಾ ರೈಟಿಂಗ್ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುವವರಿಗೆ ಉತ್ತಮ ಅವಕಾಶಗಳು ಸಿಗುವ ನಿರೀಕ್ಷೆ ಇದೆ. ಸಹೋದ್ಯೋಗಿಗಳೊಂದಿಗೆ ಮನಸ್ತಾಪ ಸಂಭವಿಸಬಹುದಾದ ಹಿನ್ನೆಲೆಯಲ್ಲಿ ತಾಳ್ಮೆಯೂ ಅಗತ್ಯವಿದೆ. ವ್ಯವಸ್ಥಾಪಕರು ಅಥವಾ ಉದ್ಯಮಿಗಳು ಇಂದಿನ ದಿನದಲ್ಲಿ ಹೊಸ ಸೇವೆಯ ಪರಿಚಯ, ಲಾಜಿಸ್ಟಿಕ್ ಟೈಅಪ್ಸ್ ಅಥವಾ HR ಸಂಬಂಧಿತ ಚಟುವಟಿಕೆಗಳಲ್ಲಿ ನಿರ್ಧಾರ ತೀರ್ಮಾನಿಸಲಿದ್ದಾರೆ. ಲೆಕ್ಕಪತ್ರದ ಪರಿಶೀಲನೆಗೆ ಎಚ್ಚರಿಕೆಯಿಂದಿರಬೇಕು. ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇಂದಿನ ದಿನ ನಿಮ್ಮ ಹಣಕಾಸಿನ ಸ್ಥಿತಿಗೆ ಸಂಬಂಧಿಸಿದಂತೆ ಗಣಿತದ ಖಚಿತತೆ, ಲೆಕ್ಕದ ಸ್ಪಷ್ಟತೆ ಮತ್ತು ಉಪಯುಕ್ತವಾದ ವಿನಿಯೋಗ ಈ 3 ಮುಖ್ಯ ಅಂಶಗಳಾಗಿ ಪರಿಣಮಿಸಲಿದೆ. ತಾತ್ಕಾಲಿಕವಾಗಿ ನಿರೀಕ್ಷಿತ ಹಣದ ಆಗಮನ ವಿಳಂಬವಾಗಬಹುದು, ಆದರೆ ಆರ್ಥಿಕ ಭದ್ರತೆ ಮೇಲಿನ ಒತ್ತಡ ಹೆಚ್ಚಾಗುವ ಸಾಧ್ಯತೆ ಕಡಿಮೆ. ಬಡ್ಡಿದರದ ಪಾವತಿ, ಲಘು ಹೂಡಿಕೆಗಳು ಅಥವಾ ಮನೆಯೊಳಗಿನ ತುರ್ತು ಖರ್ಚುಗಳ ನಿರ್ವಹಣೆಯಲ್ಲಿ ಎಚ್ಚರಿಕೆಯಿಂದಿರಿ. ವ್ಯರ್ಥ ಖರ್ಚುಗಳನ್ನೆಲ್ಲ ಟುಡೇನಿಂದಲೇ ನಿಯಂತ್ರಣಕ್ಕೆ ತರುವ ಯೋಗ ಸಿಗುತ್ತದೆ. ಚಿನ್ನ, ಮ್ಯೂಚುವಲ್ ಫಂಡ್ ಅಥವಾ LIC ಹೂಡಿಕೆಗಳತ್ತ ಆಕರ್ಷಣೆ ಉಂಟಾದರೂ ಶಿಫಾರಸು ಇಲ್ಲದ ಸಲಹೆಗಳ ಪ್ರಭಾವಕ್ಕೆ ಒಳಗಾಗಬೇಡಿ. ಹಣದ ನಿರ್ವಹಣೆಯಲ್ಲಿ ನಿಮ್ಮ ಜ್ಞಾನ ಮತ್ತು ಅನುಭವವೇ ಮಾರ್ಗದರ್ಶಕವಾಗಲಿ. ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಕನ್ಯಾ ರಾಶಿಯವರಿಗೆ ನಿದ್ರೆಯ ಕೊರತೆ, ಮಣಿಕಟ್ಟಿನ ನೋವು, ಗಂಟಲಿನಲ್ಲಿ ತೊಂದರೆ ಅಥವಾ ತೊಂದರೆಯಾದ ಜೀರ್ಣಕ್ರಿಯೆಗಳ ಬಗ್ಗೆ ಎಚ್ಚರಿಕೆಯಿಂದಿರಬೇಕಾದ ದಿನವಿದು. ಬಹುಮಟ್ಟಿಗೆ ಇವು ನಿಮ್ಮ ಆಹಾರ ಕ್ರಮ, ಉಸಿರಾಟ ಪದ್ಧತಿ ಹಾಗೂ ಸೀಟಿಂಗ್ ಪೋಸ್ಚರ್ ಮೇಲೆ ಅವಲಂಬಿತವಾಗಿರುತ್ತದೆ. ಹಣ್ಣಿನಿಂದ ಅಥವಾ ಖಾರದ ಆಹಾರದಿಂದ ದೂರವಿದ್ದು ಶುದ್ಧ ಆಹಾರ ಸೇವನೆ ಮಾಡಿ. ನೀರಿನ ಸೇವನೆ ಹೆಚ್ಚಿಸಿ. ನಿತ್ಯ ವ್ಯಾಯಾಮ ಅಥವಾ ಹಗುರವಾದ ಯೋಗಾಭ್ಯಾಸದಿಂದ ಆರೋಗ್ಯ ನಿಯಂತ್ರಣದಲ್ಲಿರುತ್ತದೆ. ಮಧ್ಯಾಹ್ನದ ಹೊತ್ತಿಗೆ ದಣಿವಿನಿಂದ ಮನಸ್ಸು ಹರಿದು ಹೋಗುವ ಸಾಧ್ಯತೆಗಳಿವೆ. ಹಗುರವಾದ ಸಂಗೀತ, ಪ್ರಾರ್ಥನೆ ಅಥವಾ ಮನಪಸಂದ ಕೃತಿ ಓದುವ ಮೂಲಕ ಶಕ್ತಿ ಮರಳಿ ಪಡೆಯಿರಿ. ನಿಮ್ಮ ದೇಹ ಸಿಗ್ನಲಿಂಗ್ ಸಿಸ್ಟಮ್ ಅನ್ನು ಕೇಳುವುದು ಆರೋಗ್ಯದ ಮೊದಲ ಕ್ರಮ. ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ಸಂಬಂಧಗಳ ವಿಚಾರಕ್ಕೆ ಬಂದರೆ, ಇಂದು ಮನೆಯ ಹಿರಿಯರೊಂದಿಗೆ ತತ್ವಚರ್ಚೆ ನಡೆಯಬಹುದು. ಅವರ ಜೀವನಾನುಭವದ ಪಾಠಗಳು ನಿಮಗೆ ಅತ್ಯವಶ್ಯಕ ಮಾರ್ಗದರ್ಶನವನ್ನು ನೀಡಬಹುದು. ಮಗುವಿನ ಆರೋಗ್ಯ, ವಿದ್ಯಾಭ್ಯಾಸ ಮತ್ತು ಆಟದ ಬದಲಾವಣೆಗಳ ವಿಷಯವಾಗಿ ಚರ್ಚೆಗಳಾಗಬಹುದು.
ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಗೊಂದಲ ಅಥವಾ ಬಿಕ್ಕಟ್ಟು ಉಂಟಾದರೂ ನೀವು ಮೆದುಗಣ್ಣಿನಿಂದ ಅದನ್ನು ನಯ ಮಾಡಬಹುದಾದ ಶಕ್ತಿ ಹೊಂದಿದ್ದೀರಿ. ಮಾತಿಗೆ ಮುನ್ನ ಚಿಂತಿಸಿ ಮಾತನಾಡಿದರೆ ಬಾಂಧವ್ಯ ಹತ್ತಿರವಾಗುತ್ತದೆ. ಇಂದು ಸಹೋದರರು ಅಥವಾ ಸ್ನೇಹಿತರಿಂದ ಹಳೆಯ ಹಂಗು ಹಿಡಿಯುವ ಧೋರಣೆಗಳನ್ನು ಸಡಿಲಗೊಳಿಸುವ ಸಂದರ್ಭದಲ್ಲಿ ನಿಮಗೆ ನಿರ್ಧಾರ ತೀರ್ಮಾನಕ್ಕೆ ಬುದ್ಧಿವಂತಿಕೆ ಅಗತ್ಯ. ಸಣ್ಣ ದೋಷದ ಮೇಲೂ ಹೆಚ್ಚು ತೀವ್ರವಾಗಿ ಪ್ರತಿಕ್ರಿಯಿಸುವ ಪ್ರವೃತ್ತಿಗೆ ಬ್ರೇಕ್ ಹಾಕಿ. ವೀಕ್ಷಕರೇ, ನೀವು ಈ ಶುಕ್ರವಾರದ ದಿನದ ಪವಿತ್ರತೆಯು ನಿಮ್ಮ ಮನಸ್ಸನ್ನು ಭಾವನಾತ್ಮಕವಾಗಿ ಹೆಚ್ಚು ಸೂಕ್ಷ್ಮಗೊಳಿಸಲಿದೆ. ಇದು ನಿಮ್ಮನ್ನು ದೇವತಾ ಭಕ್ತಿಯತ್ತ ಅಥವಾ ಕಲಾತ್ಮಕ ಚಟುವಟಿಕೆಗಳತ್ತ ಎಳೆಯುವ ಸಾಧ್ಯತೆ ಇದೆ. ಓಂ ಶ್ರೀ ಲಕ್ಷ್ಮೀ ದೇವಿ ನಮಃ ಎಂಬ ಮಂತ್ರವನ್ನು 36 ಬಾರಿ ಜಪಿಸಿದರೆ ಶುಕ್ರದ ಶಕ್ತಿಯನ್ನು ಮನಸ್ಸಿನಲ್ಲಿ ಸ್ಥಿರಗೊಳಿಸಬಹುದು. ಮನೆಗೆ ತುಳಸಿ ದೀಪ ಹಚ್ಚುವುದು ಅಥವಾ ಬಿಳಿ ಪುಷ್ಪಗಳ ನೈವೇದ್ಯ ನೀಡುವುದು ವಿಶೇಷ ಫಲಕಾರಿಯಾಗುತ್ತದೆ. ಧ್ವನಿ ಶುದ್ಧಿತ್ವ, ಶ್ರದ್ಧೆಯ ನಿಷ್ಠೆ ಮತ್ತು ನಿಗ್ರಹ, ಈ 3 ಅಂಶಗಳನ್ನು ಪಾಲಿಸಿದರೆ ದಿನದ ಅಂತ್ಯ ಸುಖಕರವಾಗಲಿದೆ. ಅದೃಷ್ಟದ ಸಂಖ್ಯೆ 5. ಈ ಸಂಖ್ಯೆ ಬುದ್ಧಿವಂತಿಕೆ, ತೀಕ್ಷ್ಣ ವಿವೇಕ ಮತ್ತು ಪಠ್ಯ ಅಧ್ಯಯನಕ್ಕೆ ಸಂಬಂಧಿಸಿದ ಸಂಕೇತ. ನೀವು ಹಿತಚಿಂತನೆಯಿಂದ ಕಾರ್ಯ ಮಾಡಿದರೆ ಅದೃಷ್ಟ ನಿಮ್ಮ ಜೊತೆಗಿರುತ್ತದೆ. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ಮನಸ್ಸಿಗೆ ತಾಜಾತನ, ನವಚೈತನ್ಯ ಮತ್ತು ಸಮತೋಲನ ನೀಡುತ್ತದೆ. ಹಸಿರು ಬಣ್ಣದ ಉಡುಪು ಅಥವಾ ಹಸಿರು ಹೂವಿನ ತಾಜಾ ಸ್ಪರ್ಶದಿಂದ ಶುಕ್ರದ ಶಕ್ತಿ ಸುಧಾರಿಸುತ್ತದೆ. ಶುಭ ಸಮಯ ಮಧ್ಯಾಹ್ನ 1:10 ರಿಂದ ಮಧ್ಯರಾತ್ರಿ 3:05 ಈ ಸಮಯದಲ್ಲಿ ಶುಭ ಕಾರ್ಯ ಪ್ರಾರಂಭ, ಪೂರೈಸುವ ಕೆಲಸ ಅಥವಾ ಆಧ್ಯಾತ್ಮಿಕ ಅಭ್ಯಾಸ ಉತ್ತಮವಾಗಿ ಸಾದರವಾಗಬಹುದು. ಕುಟುಂಬದೊಡನೆ ಈ ಸಮಯದಲ್ಲಿ ವಿಶ್ರಾಂತಿಯ ಮಾತುಕತೆ ಕೂಡ ಉತ್ಸಾಹದಾಯಕವಾಗಲಿದೆ. ಇನ್ನು ಮುಂದಿನ ರಾಶಿ ತುಲಾ ರಾಶಿ. ವೀಕ್ಷಕರೇ, ತುಲಾ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಎಂದರೆ, ಇಂದಿನ ದಿನ ಶುಕ್ರವಾರವಾಗಿರುವುದರಿಂದ ಶುಕ್ರ ಗ್ರಹದ ಪ್ರಭಾವ ತುಲಾ ರಾಶಿಯ ಮೇಲೆ ವಿಶೇಷವಾಗಿ ಪ್ರಭಾವ ಬೀರುತ್ತದೆ. ನಿಮ್ಮ ರಾಶಿ ಪಾಲಕನೇ ಶುಕ್ರ ಗ್ರಹ. ಹೀಗಾಗಿ ಭಾವನೆ, ಸೌಂದರ್ಯ, ಕಲಾ ಅಭಿರುಚಿ ಹಾಗೂ ಸಂಬಂಧಗಳಲ್ಲಿ ಮೃದುವಾದ ನಡವಳಿಕೆಗಳು ಮುಖ್ಯ ಪಾತ್ರ ವಹಿಸಬಲ್ಲವು. ಆದರೆ ಇಂದಿನ ದಿನದ ಒಳಗೊಂದು ಆಂತರಿಕ ದ್ವಂದ್ವವೂ ಇರಬಹುದು. ಎಂಥ ನಿರ್ಧಾರ ತೆಗೆದುಕೊಳ್ಳುವುದು ಎಂಬ ಗೊಂದಲ. ಈ ಸ್ಥಿತಿಗೆ ಧೈರ್ಯ ಮತ್ತು ಆತ್ಮವಿಶ್ವಾಸದಿಂದ ಸ್ಪಂದನೆ ನೀಡಿದರೆ ದಿನ ಶುಭಕರವಾಗಬಹುದು. ಅತ್ಯವಶ್ಯಕ ತೀರ್ಮಾನಗಳನ್ನು ತೆಗೆದುಕೊಳ್ಳುವ ಮುನ್ನ ಶಾಂತವಾಗಿ ಆತ್ಮಪರಿಶೀಲನೆ ಮಾಡಿ. ಇಂದಿನ ದಿನ ಸಮನ್ವಯ ಎಂಬ ಶಬ್ದವನ್ನು ಜೀವನದ ಪ್ರತಿಯೊಂದು ಅಂಶಕ್ಕೂ ಅನ್ವಯಿಸಬೇಕು. ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಇವತ್ತು ಉದ್ಯೋಗದ ಕ್ಷೇತ್ರದಲ್ಲಿ ಇಂದು ಸಮಾಲೋಚನೆ, ಸಭೆ ಅಥವಾ ಮಹತ್ವಪೂರ್ಣ ಪ್ರಸ್ತಾವನೆ ಇವೇನಾದರೂ ಎದುರಾಗಬಹುದು. ನಿಮ್ಮ ಅಭಿವ್ಯಕ್ತಿ ಶಕ್ತಿ ಹಾಗೂ ನ್ಯಾಯವಾದ ಮಾತುಗಳೇ ನಿಮ್ಮ ಶಕ್ತಿ ಸ್ಥಳವಾಗಲಿದೆ. ಸಹೋದ್ಯೋಗಿಗಳೊಂದಿಗೆ ಉತ್ತಮ ಸಮನ್ವಯ ಬೆಳೆಸಿದರೆ ಎಲ್ಲ ಕಾರ್ಯಗಳು ಸರಾಗವಾಗಿ ಸಾಗುತ್ತವೆ. ವೃತ್ತಿ ಜೀವನದಲ್ಲಿ ಹೊಸ ಯೋಜನೆಗಳು ಅಥವಾ ಪ್ರಾಜೆಕ್ಟ್ ಲಾಂಚ್ ವಿಷಯದಲ್ಲಿ ನಿರ್ಧಾರ ತೆಗೆದುಕೊಳ್ಳುವ ಸಂದರ್ಭದಲ್ಲಿ ಉದಾರತೆ ಮತ್ತು ಸ್ಥಿತಪ್ರಜ್ಞೆ ಅಗತ್ಯ. ಹಿರಿಯರ ಮಾತುಗಳನ್ನು ಗೌರವದಿಂದ ಸ್ವೀಕರಿಸಿ. ಉದ್ಯಮಸ್ಥರು ಇಂದು ವ್ಯಾಪಾರದ ಜಾಲವನ್ನು ವಿಸ್ತರಿಸುವ, ಮಾರುಕಟ್ಟೆಯಲ್ಲಿ ಹೊಸ ಭಾಗಿಗಳೊಂದಿಗೆ ಸಂಬಂಧ ಬೆಳೆಸುವ ಅಥವಾ ಆಂತರಿಕ ಆಡಳಿತ ವ್ಯವಸ್ಥೆಯಲ್ಲಿ ಬದಲಾವಣೆ ತರಲು ಯೋಗವಿದೆ. ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇಂದು ಹಣಕಾಸಿನಲ್ಲಿ ಸ್ಥಿರತೆ ಇರುವುದು ವಿಶೇಷವಾದ ವಿಷಯ. ಆದರೆ ಖರ್ಚಿನಲ್ಲಿ ಯೋಚಿಸಿ ಕ್ರಮವಹಿಸಬೇಕು. ಶುಕ್ರನ ಪ್ರಭಾವದಿಂದ ಲಲಿತಾಸಕ್ತಿಗೆ, ವಿಲಾಸ, ಉಡುಗೆ, ಸೌಂದರ್ಯ ಖರ್ಚು ಹೆಚ್ಚು ಆಗಬಹುದು. ಆದರೆ ಈ ಖರ್ಚುಗಳು ತಾತ್ಕಾಲಿಕ ತೃಪ್ತಿ ನೀಡಿದರೂ ಉದ್ದಗಲದ ಲಾಭವಿಲ್ಲ ಎಂಬುದನ್ನು ಮನನ ಮಾಡಿಕೊಳ್ಳಿ. ಚಿನ್ನ, ಆಭರಣ ಅಥವಾ ಕಲಾಕೃತಿಗಳ ಹೂಡಿಕೆಗೆ ಯೋಗ್ಯ ಸಮಯ. ಇತ್ತೀಚೆಗೆ ಬಾಕಿ ಉಳಿದ ಹಣ ಪಾವತಿ ಇಂದು ಬರುತ್ತದೆ ಎಂಬ ನಿರೀಕ್ಷೆ ಇರುವುದು ಸಹಜ. ಹೊಸ ಸಾಲ ಅಥವಾ ಸಾಲ ತೀರಿಸುವ ಯೋಗವೂ ಇರುತ್ತದೆ. ನಾಣ್ಯ ಹೂಡಿಕೆ ಅಥವಾ ಷೇರು ಮಾರುಕಟ್ಟೆಯಲ್ಲಿ ಇಂದು ಸಾಂದರ್ಭಿಕ ಲಾಭದ ಯೋಗವಿದೆ. ಆದರೆ ಸಂಪೂರ್ಣ ವಿಶ್ಲೇಷಣೆ ಬಳಿಕವೇ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವುದು ಶ್ರೇಷ್ಠ. ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದಲ್ಲಿ ಇಂದಿನ ದಿನ ಸಮತೋಲನದ ದಿನವಾಗಿದೆ. ಆದರೆ ಆಂತರಿಕ ತಣಿವು ಅಥವಾ ನಿರಂತರ ಚಿಂತನೆಯಿಂದಾಗಿ ಮೂಡುವ ನಿದ್ರಾಭಂಗ, ಮೈನೋವು ಅಥವಾ ಸಣ್ಣ ತಲೆನೋವಿನ ತೊಂದರೆಗಳ ಸಾಧ್ಯತೆ ಇವೆ. ಗಾಳಿ ಬಿಕ್ಕಟ್ಟಿನಿಂದ ಉಸಿರಾಟ ಸಮಸ್ಯೆ ಉಂಟಾಗಬಹುದು. ಹೀಗಾಗಿ ಉಗುರು, ಧೂಳು ಅಥವಾ ವಿಷಪೂರಿತ ವಾತಾವರಣದಿಂದ ದೂರವಿರಿ. ಇಂದು ಚಿಂತನೆ ಮತ್ತು ಆತಂಕ ನಿವಾರಣೆಗೆ ಧ್ಯಾನ ಅಥವಾ ಮೃದು ಸಂಗೀತದಿಂದ ಸಹಾಯ ಪಡೆಯಬಹುದು. ದಿನವನ್ನು ತಾಜಾ ಹಣ್ಣುಗಳಿಂದ ಆರಂಭಿಸಿ, ನೀರಿನ ಸೇವನೆ ಹೆಚ್ಚು ಮಾಡಿ ಮತ್ತು ರಾತ್ರಿ ಉತ್ತಮ ನಿದ್ರೆ ಖಚಿತಪಡಿಸಿಕೊಳ್ಳಿ. ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ಸಂಬಂಧಗಳ ವಿಚಾರಕ್ಕೆ ಬಂದರೆ ಇವತ್ತು
ತುಲಾ ರಾಶಿಯವರು ಸಂಬಂಧಗಳಲ್ಲಿ ಸಮತೋಲನ ಕಾಯ್ದುಕೊಳ್ಳುವ ಪ್ರಯತ್ನದಲ್ಲಿರುವವರು. ಇಂದು ಮನೆಮಂದಿಯೊಡನೆ ಉದ್ವೇಗದ ಮಾತುಕತೆ ಅಥವಾ ಹಳೆಯ ವಿಚಾರಗಳ ಪುನಶ್ಚಿಂತನೆಯಿಂದ ವಾತಾವರಣ ತೀವ್ರವಾಗಬಹುದು. ಆದರೆ ನೀವು ತಮ್ಮ ಶಿಸ್ತಿನಿಂದ ಮತ್ತು ನಯವಾದ ಮಾತುಗಳಿಂದ ಪರಿಸ್ಥಿತಿಯನ್ನು ತಗ್ಗಿಸಬಲ್ಲಿರಿ. ಪತ್ನಿ ಅಥವಾ ಪತಿಯೊಂದಿಗೆ ಮನಸ್ಥಿತಿ ಹಂಚಿಕೊಳ್ಳಿ. ಮಕ್ಕಳೊಂದಿಗೆ ಸಮಯ ಕಳೆಯುವುದರಿಂದ ಬಂಧ ಉತ್ತಮವಾಗಲಿದೆ. ಮನೆಯ ಹಿರಿಯರ ಸಲಹೆಗಳಿಗೆ ಕಿವಿಕೊಡಿ. ಅವರು ನೀಡುವ ಮಾರ್ಗದರ್ಶನದಿಂದ ಸಂಬಂಧದಲ್ಲಿ ಹೊಸ ದಿಕ್ಕು ದೊರಕಬಹುದು. ಮಿತ್ರರೊಂದಿಗೆ ಮಾದರಿಯ ಸಂಬಂಧ ಹಾಳಾಗದಂತೆ ಎಚ್ಚರಿಕೆಯಿಂದ ನಡೆಯುವುದು ಉತ್ತಮ. ಸಹಕಾರ, ಗೌರವ ಮತ್ತು ಪ್ರಾಮಾಣಿಕತೆಯಿಂದ ಸಂಬಂಧಗಳನ್ನು ಗಟ್ಟಿ ಮಾಡಿಕೊಳ್ಳಿ. ವೀಕ್ಷಕರೇ, ನೀವು ಶುಕ್ರವಾರದ ದಿನ ವಿಶೇಷವಾಗಿ ನಿಮ್ಮ ಪಾಲಕ ಗ್ರಹವಾದ ಶುಕ್ರನ ದಿನವಾದ್ದರಿಂದ ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ಭಾಗವಹಿಸುವುದು ಶುಭ. ಇಂದು ನಿಮ್ಮ ಮನಸ್ಸು ಭಾವೋದ್ರೇಕದಿಂದ ತುಂಬಿರಬಹುದಾದ್ದರಿಂದ ಅದರ ಉಜ್ವಲತೆಯನ್ನು ಪರಿಪಕ್ವ ಚಿಂತನೆ ಮತ್ತು ಆತ್ಮ ಸಾಧನೆಯತ್ತ ಕೊಂಡೊಯ್ಯುವುದು ಬಹುಮಾನ್ಯ. ಓಂ ದ್ರಾಂ ದ್ರೀಂ ದ್ರೌ ಶುಕ್ರಾಯ ನಮಃ ಎಂಬ ಮಂತ್ರವನ್ನು ಇಂದು ಕನಿಷ್ಠ 16 ಬಾರಿ ಜಪಿಸಿ. ಇದರ ಫಲವಾಗಿ ಭಾವನಾ ಶುದ್ಧತೆ, ಪ್ರೀತಿಯ ತಾಕತ್ತು ಮತ್ತು ಮನಸ್ಸಿನ ಸಮತೋಲನ ಸಿಗಬಹುದು. ಶುಕ್ರನ ಆರಾಧನೆಯಾಗಿ ಬೆಳ್ಳಿಯ ಪಾತ್ರೆಯಲ್ಲಿ ತುಪ್ಪದ ದೀಪ ಹಚ್ಚಿ ಲೋಟಸ್ಸು ಅಥವಾ ನಂದಿಬಟ್ಟಲು ಹೂವಿನ ಅರ್ಪಣೆ ಮಾಡಿ. ವಿಶೇಷವಾಗಿ ಮಹಿಳೆಯರಿಗೆ ದಾನ ಮಾಡಿದರೆ ಶುಭ ಫಲ ದೊರೆಯುವುದು. ಅದೃಷ್ಟದ ಸಂಖ್ಯೆ 6. ಶುಕ್ರನ ಸಂಕೇತವಾದ ಈ ಸಂಖ್ಯೆ ಈ ದಿನದ ಬಾಹ್ಯ ವೈಭವಕ್ಕಿಂತಲೂ ಆಂತರಿಕ ಶ್ರದ್ಧೆಗೆ ಪ್ರಾಧಾನ್ಯತೆ ನೀಡುತ್ತದೆ. ನಿಮ್ಮ ನಿರ್ಧಾರಗಳು ಸಹಜವಾಗಿ ಶ್ರೇಷ್ಠ ದಿಕ್ಕಿನಲ್ಲಿ ಸಾಗಬಹುದಾದ ಸೂಚನೆ ಇದೆ. ಅದೃಷ್ಟದ ಬಣ್ಣ ಹಳದಿ ಬಿಳಿ ಮಿಶ್ರ ಬಣ್ಣ. ಈ ಬಣ್ಣಗಳು ಶುದ್ಧತೆ, ಶ್ರದ್ಧೆ, ಮೃದು ಸ್ವಭಾವ ಮತ್ತು ದೃಢ ಚಿಂತನೆಯ ಸಂಕೇತ. ಈ ಬಣ್ಣದ ಉಡುಪು ಧರಿಸುವುದರಿಂದ ಮಾನಸಿಕ ಶಾಂತಿಯ ಅನುಭವವಾಗುತ್ತದೆ. ಶುಭ ಸಮಯ ಮಧ್ಯಾಹ್ನ 12:15 ಮಧ್ಯರಾತ್ರಿ 2:30 ಈ ಸಮಯದಲ್ಲಿ ಕಾರ್ಯಾರಂಭ, ಮಹತ್ವದ ಪರಿಚಯ, ಹಣಕಾಸು ಒಪ್ಪಂದಗಳು ಅಥವಾ ಜ್ಞಾನಾರ್ಜನೆಗೆ ಸಂಬಂಧಿಸಿದ ಚಟುವಟಿಕೆಗಳು ಫಲಪ್ರದವಾಗಬಹುದು. ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೀಕ್ಷಕರೇ, ವೃಶ್ಚಿಕ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಎಂದರೆ, ಇಂದು ನಿಮ್ಮ ಮನಸ್ಸು ಗಂಭೀರ ಚಿಂತನೆಗಳತ್ತ ಹರಿಯುವ ಸಾಧ್ಯತೆ ಹೆಚ್ಚಿದೆ. ಆಂತರಿಕವಾಗಿ ನವಬೋಧ, ತೀವ್ರ ಸಂಕೇತಗಳು ಮತ್ತು ಸ್ವಚ್ಛತೆಪೂರ್ಣ ನಿರ್ಧಾರಗಳು ನಿಮ್ಮನ್ನು ಆವರಿಸಬಹುದು. ಶುಕ್ರವಾರದ ಶಕ್ತಿಯು ನಿಮ್ಮ ಮನೋವೃತ್ತಿಗೆ ನವಚೈತನ್ಯವನ್ನು ನೀಡಲಿದೆ. ಆದರೆ ಅಪ್ರತೀಕ್ಷಿತ ವಿಚಾರಗಳು ತಾತ್ಕಾಲಿಕ ಗೊಂದಲಕ್ಕೆ ಕಾರಣವಾಗಬಹುದು. ಇಂದು ನಿಮ್ಮ ಅಭಿಪ್ರಾಯವನ್ನು ಸುಮ್ಮನೆ ಒತ್ತಿ ಹಿಡಿಯಬಾರದು. ಬದಲಾಗಿ ಸತ್ಯವನ್ನು ನಿರ್ಭಯವಾಗಿ ಆದರೆ ಶಿಸ್ತಿನಿಂದ ವ್ಯಕ್ತಪಡಿಸುವ ಶಕ್ತಿಯನ್ನು ಬಳಸಿ. ನಿಮ್ಮ ಮೂಲಭೂತ ಶಕ್ತಿಯಾದ ಸ್ಥೈರ್ಯ ಮತ್ತು ಒಳಜ್ಞಾನದ ಶಕ್ತಿಯಿಂದ ಈ ದಿನವನ್ನು ಯಶಸ್ವಿಯಾಗಿ ನಡೆಸಬಹುದು. ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಇವತ್ತು ವೃತ್ತಿಪರ ಜಗತ್ತಿನಲ್ಲಿ ಇಂದು ತೀವ್ರವಾದ ತೀರ್ಮಾನ ಮಾಡುವ ಸಂದರ್ಭಗಳು ಎದುರಾಗಬಹುದು. ನೀವು ಮಾಡಿಕೊಂಡ ನಿರ್ಧಾರಗಳು ಮುಂದಿನ ದಿನಗಳಲ್ಲಿ ಪರಿಣಾಮ ಬೀರುವಂತಹವು ಆಗಲಿರುವುದರಿಂದ ಎಚ್ಚರಿಕೆಯಿಂದ ನಿರ್ಣಯ ತೆಗೆದುಕೊಳ್ಳುವುದು ಮುಖ್ಯ. ಉದ್ಯೋಗದಲ್ಲಿರುವವರು ಉನ್ನತಿಯ ಚರ್ಚೆಯಲ್ಲಿ ಭಾಗವಹಿಸಬಹುದು. ನಿಮಗೆ ಅನಿರೀಕ್ಷಿತವಾಗಿ ಹೊಸ ಜವಾಬ್ದಾರಿಗಳನ್ನು ನೀಡಬಹುದು. ಕೆಲಸದ ಸ್ಥಳದಲ್ಲಿ ಸ್ವಲ್ಪ ಒತ್ತಡ ಇದ್ದರೂ ನಿಮ್ಮ ನಿರ್ವಹಣಾ ಶಕ್ತಿ ಹಾಗೂ ದಿಟ್ಟ ನಿಲುವಿನಿಂದ ಪರಿಹರಿಸಬಹುದು. ಸ್ವತಂತ್ರ ಉದ್ಯೋಗಿಗಳಿಗಿಂತ ಕಂಪನಿಗಳ ಜೊತೆ ಕೆಲಸ ಮಾಡುವವರು ಇಂದು ಹೊಸ ಒಪ್ಪಂದಗಳ ಕುರಿತು ಮಾತುಕತೆ ನಡೆಸುವ ಅವಕಾಶ ಪಡೆಯಬಹುದು. ಹಣಕಾಸು ವ್ಯವಹಾರಗಳಲ್ಲಿ ದಸ್ತಾವೇಜುಗಳ ಪರಿಶೀಲನೆ ಅತಿ ಅಗತ್ಯವಿದೆ. ನಿಯಮಗಳು ಮತ್ತು ಕಾನೂನು ಪಾಠಗಳನ್ನು ನಿರ್ಲಕ್ಷಿಸಬೇಡಿ. ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನ ವಿಷಯದಲ್ಲಿ ಇಂದು ಹೆಚ್ಚು ಜಾಗರೂಕರಾಗಬೇಕು. ಹಿಂದಿನ ಸಾಲ ಅಥವಾ ಬಾಕಿ ಇರುವ ವ್ಯವಹಾರಗಳ ತಲೆ ಎತ್ತುವ ಸಂಭವವಿದೆ. ನಿಮ್ಮ ವ್ಯಯ ಪದ್ಧತಿಯ ಬಗ್ಗೆ ಪರಿಶೀಲನೆ ನಡೆಸಿ. ಯಾವುದೇ ತುರ್ತು ಖರ್ಚುಗಳಿಗೆ ಸಿದ್ಧರಾಗಿ ಇರಬೇಕು. ಹಿಂದಿನ ಹೂಡಿಕೆಗಳಿಂದ ಲಾಭದ ಅವಕಾಶವಿದೆ, ಆದರೆ ಹೊಸ ಹೂಡಿಕೆ ಮಾಡುವ ಮೊದಲು ಮತ್ತೆ ಪರಿಶೀಲಿಸಿ. ಈ ದಿನದ ಒಳನೋಟ ನಿಮಗೆ ಹಣಕಾಸಿನ ಕ್ಷೇತ್ರದಲ್ಲಿ ಹೊಸ ಮಾರ್ಗದರ್ಶನ ನೀಡಬಹುದು. ಪತ್ನಿಯ ಅಥವಾ ಪತ್ನಿಯ ಶ್ರೇಷ್ಠ ಸಲಹೆ ಆರ್ಥಿಕ ಕ್ಷೇತ್ರದಲ್ಲಿ ಬಹು ಮುಖ್ಯ ಪತ್ರವಾಗಬಹುದು. ಬ್ಯಾಂಕ್ ಲೆಕ್ಕಪತ್ರಗಳು, ವಿತರಣಾ ದಾಖಲೆಗಳು ಇವುಗಳ ಪರಿಶೀಲನೆ ಮಾಡುವುದು ಉತ್ತಮ. ಯಾವುದೇ ಹೊಸ ಸಾಲ ಅಥವಾ ಬಂಡವಾಳ ಹೂಡಿಕೆ ಶ್ರೇಷ್ಠ ದಿನವಲ್ಲ. ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಆರೋಗ್ಯದ ಪಟದಲ್ಲಿ ಇಂದು ನಿಮ್ಮ ಶಕ್ತಿಯು ಸಡಿಲವಾಗಿರುವಂತಹ ಅನುಭವ ಉಂಟಾಗಬಹುದು. ದೈಹಿಕ ಶಕ್ತಿಯ ಅಗಾಧ ಕಳೆವಿನ ಬದಲು ಹಸಿವಿಲ್ಲದ ಥಕಾವಟೆಯಂತಹ ಭಾವನೆ ಬರುವ ಸಾಧ್ಯತೆ ಇದೆ. ಮಧ್ಯಾಹ್ನದ ನಂತರ ತಲೆನೋವು, ರಕ್ತದೊತ್ತಡ ಅಥವಾ ದೇಹದ ಅಲಸ್ಯ ತೊಂದರೆ ನೀಡಬಹುದು. ಹಳೆಯ ಅನಾರೋಗ್ಯ ಪುನಃ ತಲೆದೋರಬಾರದೆಂದು ಎಚ್ಚರಿಕೆಯಿಂದ ದಿನಚರ್ಯೆಯನ್ನು ರೂಪಿಸಿಕೊಳ್ಳಿ. ಜೀರ್ಣಾಂಗದ ಸಮಸ್ಯೆಗಳು, ಉಸಿರಾಟದ ತೊಂದರೆಗಳು ಅಥವಾ ಜ್ವರದ ಸ್ವಲ್ಪ ಲಕ್ಷಣಗಳು ಕಾಣಬಹುದು. ಆದ್ದರಿಂದ ನಿದ್ರೆ, ಆಹಾರ ಮತ್ತು ವಿಶ್ರಾಂತಿಯ ಸಮತೋಲನ ಅವಶ್ಯಕ. ಮಧ್ಯಾಹ್ನದ ನಂತರ ಹಸಿರು ಚಹಾ,
ಉಷ್ಣ ಜಲ ಸೇವನೆ ಮತ್ತು ಸ್ವಲ್ಪ ಕಾಲ ನಡಿಗೆ ವಾಕ್ ಉತ್ತಮ ಪರಿಣಾಮ ತರುತ್ತದೆ. ನಿಮ್ಮ ಆರೋಗ್ಯದ ಬಗ್ಗೆ ಚಿಂತಿಸುವ ಸತತ ಜಾಗೃತ ಮನಸ್ಥಿತಿಯುಳ್ಳವರಿಗೆ ಶುಕ್ರದ ದಯೆಯಿಂದ ನಿರಾಳತೆ ದೊರೆಯುತ್ತದೆ. ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ಸಂಬಂಧಗಳ ವಿಚಾರಕ್ಕೆ ಬಂದರೆ ಇವತ್ತು ನಿಮ್ಮ ಕುಟುಂಬದಲ್ಲಿ ಕೆಲವು ಭಿನ್ನಾಭಿಪ್ರಾಯಗಳ ಪರಿಸ್ಥಿತಿ ಏರ್ಪಡಬಹುದು. ಗಂಭೀರ ವಿಷಯಗಳ ಬಗ್ಗೆ ಆಗುವ ಚರ್ಚೆಯಲ್ಲಿ ಶಿಸ್ತಿನಿಂದ ಭಾಗವಹಿಸಿ. ಮೌನವಿರುವುದು ಯಾವಾಗಲೂ ಪರಿಹಾರವಲ್ಲ, ಆದರೆ ಕರುಣೆಯಿಂದ ಹೇಳಿದ ಮಾತುಗಳು ಮರ್ಮವನ್ನು ಮುಟ್ಟುತ್ತವೆ. ಪತ್ನಿ ಪತಿಯೊಂದಿಗೆ ತಾತ್ಕಾಲಿಕ ಚಿಂತೆಗಳು ಉಂಟಾದರೂ ಅದನ್ನು ಸಮಾಧಾನದಿಂದ ಪರಿಹರಿಸಬಹುದು. ಮಕ್ಕಳ ಶಿಕ್ಷಣ ಅಥವಾ ಭವಿಷ್ಯದ ಯೋಜನೆಗಳ ಕುರಿತು ತೀರ್ಮಾನಿಸುವ ಅವಕಾಶವಿದೆ. ಹಿರಿಯರ ಆರೋಗ್ಯದ ಕಡೆ ಗಮನ ಹರಿಸಬೇಕು. ಸ್ನೇಹಿತರು ಅಥವಾ ಸಂಬಂಧಿಕರೊಂದಿಗೆ ಪಾವತಿಸಬೇಕಾದ ಭಾವನೆಗಳ ತೂಕ ಕಡಿಮೆಯಾಗಬಹುದು. ಏನಾದರೂ ದೂರವಿರುವ ಸಂಬಂಧವನ್ನು ಪುನಃ ಜೋಡಿಸುವ ಯೋಗವಿದೆ. ಮನಸ್ಸಿನ ಪಾರದರ ಭಾವನೆಗಳಿಂದ ವಿಮುಕ್ತನಾಗಲು ಸಂವಾದದ ಮಾರ್ಗ ಬೆಳೆಸಬೇಕು. ವೀಕ್ಷಕರೇ, ನೀವು ಈ ಶುಕ್ರವಾರದಲ್ಲಿ ನಿಮ್ಮ ಅಂತಃಕರಣದ ಆಳದಲ್ಲಿರುವ ಕಲಾತ್ಮಕ ಶಕ್ತಿಯ ಶೋಧನೆಯ ಸಮಯವಿದು. ನಿಮ್ಮೊಳಗಿನ ಶಕ್ತಿ, ಶ್ರದ್ಧೆ ಮತ್ತು ಶ್ರದ್ಧಾ ಬುದ್ಧಿಯ ಮಿಶ್ರಣದಿಂದ ನಿಮ್ಮ ಆತ್ಮಗುಣಗಳ ಬೆಳವಣಿಗೆಗೆ ಅನುವು ಕಲ್ಪಿಸಬಹುದು. ಓಂ ಕ್ಲೀಂ ವೃಶ್ಚಿಕಾಯ ನಮಃ ಎಂಬ ಮಂತ್ರವನ್ನು 36 ಅಥವಾ 64 ಬಾರಿ ಜಪಿಸುವುದು ಮನಸ್ಸಿಗೆ ಶಕ್ತಿಯುತ ಶುದ್ಧತೆ ಹಾಗೂ ಭಯವಿಮೋಚನ ನೀಡುತ್ತದೆ. ಶುದ್ಧವಾದ ಜಲದಿಂದ ಅಭಿಷೇಕ ಮಾಡುವುದರಿಂದ ಭಾವನಾತ್ಮಕ ಶಾಂತಿ ಸಿಗುತ್ತದೆ. ಇಂದು ಸಂಜೆ ಜ್ಯೋತಿಯ ದೇವಿಗೆ ಕಾಪು ಹಚ್ಚಿ ಉಪ್ಪು ಹಾಗೂ ನೀರಿನಿಂದ ಮಣ್ಣಿನ ದೀಪ ಹಚ್ಚಿ ಪೂಜೆ ಮಾಡುವುದು ಉತ್ತಮ. ಯಾರಿಗಾದರೂ ಆರ್ಥಿಕ ಸಹಾಯ ಮಾಡುವ ಯೋಗವಿದ್ದರೆ ಹಿಂದೆ ಸರಿಯಬೇಡಿ. ಶುಕ್ರನ ಅನುಗ್ರಹ ನಿಮ್ಮ ಹಾದಿಗೆ ಬೆಳಕು ನೀಡುತ್ತೆ. ಅದೃಷ್ಟದ ಸಂಖ್ಯೆ 9. ಈ ಸಂಖ್ಯೆ ಕ್ರಿಯಾತ್ಮಕತೆಯ, ಅಂತಹ ಪ್ರೇರಣೆಯ ಹಾಗೂ ಅಂತಿಮ ನಿರ್ಧಾರಗಳ ಸಂಕೇತ. ಇಂದು ಈ ಸಂಖ್ಯೆಯ ಶಕ್ತಿ ನಿಮಗೆ ಸ್ಪಷ್ಟತೆ, ಧೈರ್ಯ ಮತ್ತು ಪ್ರಾಮಾಣಿಕ ಚಟುವಟಿಕೆಗಳಲ್ಲಿ ಜಯದ ಮಾರ್ಗ ತೋರಿಸುತ್ತದೆ. ಅದೃಷ್ಟದ ಬಣ್ಣ ಧೂಸರ ನೀಲಿ. ಈ ಬಣ್ಣ ಆಂತರಿಕ ಶುದ್ಧತೆ, ಶಾಂತಿ ಮತ್ತು ಆತ್ಮಸಂಯಮದ ಸಂಕೇತ. ಧೂಸರ ನೀಲಿ ಬಣ್ಣದ ಉಡುಪು ಅಥವಾ ಬಣ್ಣದ ಉಪಯೋಗವು ನಿಮ್ಮ ಮನಸ್ಸಿಗೆ ಗಂಭೀರತೆಯಲ್ಲದ ಶಾಂತಿ ನೀಡುತ್ತದೆ. ಶುಭ ಸಮಯ ಸಂಜೆ ಬೆಳಗಿನ ಜಾವ 4:30 ರಾತ್ರಿ 8. ಈ ಸಮಯವು ಪ್ರಾರ್ಥನೆ, ಚಿಂತನೆ, ಆತ್ಮಪರಿಶೀಲನೆ ಮತ್ತು ನಿಶ್ಚಿತ ನಿರ್ಧಾರಗಳನ್ನು ಕೈಗೊಳ್ಳಲು ಅನುಕೂಲ. ಸಂಬಂಧಗಳ ಪುನರಚನೆಗೂ ಇದು ಶ್ರೇಷ್ಠ. ಧನುರಾಶಿ. ವೀಕ್ಷಕರೇ, ಧನುರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಎಂದರೆ, ಇಂದು ಧನುರಾಶಿಯವರು ತಮ್ಮ ಸ್ವಾಭಾವಿಕ ಧೈರ್ಯ ಮತ್ತು ಸ್ವಾತಂತ್ರ್ಯಪೂರ್ಣ ಮನೋಭಾವದ ಮೂಲಕ ಪ್ರಭಾತವನ್ನು ಆರಂಭಿಸುತ್ತಾರೆ. ಆದರೆ ದಿನದ ಮುಂದಿನ ವೇಳೆಯಲ್ಲಿ ಅಲ್ಪಮಟ್ಟದ ಅಸ್ತವ್ಯಸ್ತತೆ ಅಥವಾ ನಿರ್ಣಯದಲ್ಲಿ ಗೊಂದಲದ ಸಾಧ್ಯತೆಗಳು ಇದ್ದರೂ ಸಹ ಶ್ರದ್ಧೆ ಮತ್ತು ವಿವೇಕದ ಮೂಲಕ ನಿಧಾನವಾಗಿ ಮುನ್ನಡೆಯಬಹುದು. ಶುಕ್ರವಾರದ ಶುಕ್ರಗ್ರಹದ ಪ್ರಭಾವವು ನಿಮ್ಮ ಸೌಂದರ್ಯ ಅನುಭೂತಿ, ಸಾಮಾಜಿಕ ವಿನ್ಯಾಸ ಮತ್ತು ಆತ್ಮಸಂಯಮದಲ್ಲಿ ಹೆಚ್ಚಳ ತರಬಹುದು. ಇಂದು ನಿಮ್ಮ ಒಳಹೊರಗಿನ ಬದುಕಿನಲ್ಲಿ ಸಮತೋಲನ ಗಟ್ಟಿ ಮಾಡುವುದು ಮುಖ್ಯ, ಏಕೆಂದರೆ ಕೆಲವು ವಿಷಯಗಳಲ್ಲಿ ತಾತ್ಕಾಲಿಕ ನಿರ್ಧಾರಗಳ ಒತ್ತಡವಿದೆ. ಶ್ರದ್ಧೆಯುಳ್ಳ ಶ್ರವಣಶೀಲತೆ ಮತ್ತು ತಾಳ್ಮೆ ನಿಮ್ಮ ಆಸ್ತಿಯಾಗುವುದು. ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಇವತ್ತು ಧನುರಾಶಿಯ ಉದ್ಯೋಗಸ್ಥರಿಗೆ ಇಂದು ಕಾರ್ಯಕ್ಷೇತ್ರದಲ್ಲಿ ಗಂಭೀರ ಸಭೆಗಳು, ವರದಿಗಳ ಪ್ರಸ್ತುತಿ ಅಥವಾ ಉನ್ನತಾಧಿಕಾರಿಗಳೊಂದಿಗೆ ಸಂವಾದ ಸಂಭವಿಸಬಹುದು. ನಿಮ್ಮ ಆಯಾ ಕ್ಷೇತ್ರದಲ್ಲಿ ತಂತ್ರಜ್ಞಾನ ಅಥವಾ ವಿದ್ಯಾ ಕ್ಷೇತ್ರದವರಾದರೆ ಹೊಸ ಮಾರ್ಗದರ್ಶಕತೆಯು ನಿಮ್ಮಿಂದ ನಿರೀಕ್ಷಿತವಾಗಿರಬಹುದು. ಕೆಲವರಿಗೆ ವರ್ಗಾವಣೆ ಅಥವಾ ಹೊಸ ಕೆಲಸದ ಅವಕಾಶಗಳ ಕುರಿತು ತೀರ್ಮಾನಕಾರಿ ಮಾಹಿತಿ ಸಿಗಬಹುದು. ಸ್ಪರ್ಧಾತ್ಮಕ ಪರೀಕ್ಷೆಗಳ ಫಲಿತಾಂಶ ಅಥವಾ ಉದ್ಯೋಗದ ಅರ್ಜಿ ಸಂಬಂಧಿತ ವಿಚಾರಗಳಲ್ಲಿ ಸ್ಪಷ್ಟತೆ ಬರಲಿದೆ. ಸ್ವತಂತ್ರ ಉದ್ಯಮ ನಡೆಸುತ್ತಿರುವ ಧನುರಾಶಿಯವರು ಇಂದು ಹಣಕಾಸು ಲೆಕ್ಕಪತ್ರಗಳ ಪರಿಶೀಲನೆ, ಹೊಸ ಕರಾರುಗಳ ಮೇಲೆ ಸಹಿ ಅಥವಾ ಮಾರುಕಟ್ಟೆಯಲ್ಲಿ ವ್ಯಾಪಾರ ವಿಸ್ತರಣೆಯ ಬಗ್ಗೆ ಚಿಂತನೆ ನಡೆಸಬಹುದು. ಆದರೆ ಯಾವುದೇ ದೀರ್ಘಾವಧಿಯ ಬಾಂಧವ್ಯ ತೀರ್ಮಾನ ಮಾಡುವ ಮುನ್ನ ಕಾನೂನು ಸಲಹೆ ಪಡೆಯುವುದು ಶ್ರೇಷ್ಠ. ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನ ಪರಿಸ್ಥಿತಿಯಲ್ಲಿ ಸಾಂದರ್ಭಿಕ ಜಾರಕತೆ ಅಥವಾ ನಿರೀಕ್ಷಿತ ಹಣವಾಹನದಲ್ಲಿ ತಡ ಉಂಟಾಗಬಹುದು. ಆದರೂ ಹಳೆಯ ಬಾಕಿ ಹಣಗಳು ಹಿಂತಿರುಗುವ ಸೂಚನೆಗಳು ಇವೆ. ಖರ್ಚಿನಲ್ಲಿ ನಿಯಮಿತತೆ ಅವಶ್ಯ, ಏಕೆಂದರೆ ಕೆಲವು ಅನಿರೀಕ್ಷಿತ ವೆಚ್ಚಗಳು ಎದುರಾಗಬಹುದು. ಹಣ ಹೂಡಿಕೆ ಮಾಡುವ ಯೋಜನೆ ಇದ್ದರೆ ಅಲ್ಪಾವಧಿಯ ಯೋಜನೆಗಳಲ್ಲಿ ಮುಂದುವರೆಯಬಹುದು. ಬಹುದೂರದ ಲಾಭವನ್ನಿತ್ತಂತಹ ಹೂಡಿಕೆಗಳ ಬಗ್ಗೆ ಇನ್ನೂ ಕಾಯುವುದು ಒಳಿತು. ನೆರೆಹೊರೆಯ ವ್ಯಕ್ತಿಗಳ ಹಣಕಾಸು ಸಲಹೆಗಳಿಗೆ ಸಂಪೂರ್ಣವಾಗಿ ಭರವಸೆ ಇಡುವುದರಿಂದ ತಪ್ಪಿತೀರಿ. ಚಿನ್ನ, ಜಮೀನು ಅಥವಾ ಪ್ರಾಪರ್ಟಿ ಸಂಬಂಧಿತ ವ್ಯವಹಾರಗಳಲ್ಲಿ ದೂರದೃಷ್ಟಿ ಅಗತ್ಯವಿದೆ. ಪುನರ್ವಿಚಾರ ಇಲ್ಲದ ನಿರ್ಧಾರಗಳು ನಷ್ಟ ತರಬಹುದು. ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇಂದು ದೇಹದ ತಾಪಮಾನ ಬದಲಾವಣೆಯೊಂದಿಗೆ ಸಹಜವಾಗಿ ನೆಗಡಿ, ಜ್ವರ ಅಥವಾ ತಲೆಸುಳಿ ಕಂಡುಬರುವ ಸಾಧ್ಯತೆ ಇದೆ.
ದೈಹಿಕ ಶ್ರಮದಿಂದಾಗಿ ಸ್ನಾಯು ನೋವುಗಳು ಅಥವಾ ಕಾಲು ಕೈಗಳಲ್ಲಿ ಹಿನ್ನೆಲೆಯಲ್ಲಿರುವ ನೋವು ಮತ್ತೆ ಸಕ್ರಿಯವಾಗಬಹುದು. ಆಹಾರದಲ್ಲಿ ತೀವ್ರತೆ, ಬೇಗ ಬೇಗ ತಿಂದು ಮುಗಿಸುವ ಅಭ್ಯಾಸ ಅಥವಾ ಅನಿಯಮಿತ ಉಪವಾಸದಿಂದ ತೊಂದರೆ ಉಂಟಾಗಬಹುದು. ಈ ಕಾರಣದಿಂದ ತಜ್ಞ ವೈದ್ಯರ ಸಲಹೆಯೊಂದಿಗೆ ನಿತ್ಯ ಕ್ರಮ ಕಟ್ಟಿಕೊಳ್ಳುವುದು ಒಳಿತು. ಆಧ್ಯಾತ್ಮಿಕ ಶ್ರದ್ಧೆಯೊಂದಿಗೆ ದಿನ ಪ್ರಾರಂಭಿಸಿ. ಹಗಲು ಹೊತ್ತಿನಲ್ಲಿ ಬೆಳಕು, ನಿಸರ್ಗ ಹಾಗೂ ಪ್ರಾಣಾಯಾಮದ ಜೊತೆಗೆ ದೇಹ ಮತ್ತು ಮನಸ್ಸನ್ನು ತಾಜಾ ಇರಿಸಿಕೊಳ್ಳಿ. ನೀರಿನ ಸೇವನೆ ಹೆಚ್ಚು ಇರಲಿ. ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ಸಂಬಂಧಗಳ ವಿಚಾರಕ್ಕೆ ಬಂದರೆ ಇವತ್ತು ಧನುರಾಶಿಯವರು ಇಂದು ಕುಟುಂಬದ ಸದಸ್ಯರೊಂದಿಗೆ ಸಮಯ ಕಳೆಯುವ ಯೋಗವಿದೆ. ಆದರೆ ಮಾತುಕತೆಯಲ್ಲಿನ ಭಿನ್ನಾಭಿಪ್ರಾಯಗಳು ಅಲ್ಪಮಟ್ಟದ ಮನಸ್ತಾಪಕ್ಕೆ ಕಾರಣವಾಗಬಹುದು. ನಿಮ್ಮ ಧ್ವನಿತನ, ಶಬ್ದದ ಮೃದುವು ಮತ್ತು ಅನಾವಶ್ಯಕ ಚರ್ಚೆಗಳಿಂದ ದೂರವಿರುವ ಕ್ರಮ ತಾಳ್ಮೆಗೆ ನೆರವಾಗುತ್ತದೆ. ಪತ್ನಿ ಪತಿಯೊಂದಿಗೆ ವ್ಯವಹಾರಿಕ ವಿಷಯಗಳಲ್ಲಿ ಚರ್ಚೆಗಳು ಉದಯಿಸಬಹುದು. ಆದರೆ ಈ ಮಾತುಕತೆಗಳು ನಿಮ್ಮ ಬಾಂಧವ್ಯವನ್ನು ಗಟ್ಟಿ ಮಾಡುವ ಹಾದಿ ಕಲ್ಪಿಸಬಹುದು. ಹಿರಿಯರ ಅನುಗ್ರಹವನ್ನು ಪಡೆಯುವ ಅವಕಾಶವಿದೆ. ಅವರಿಗೆ ಅಗತ್ಯದ ಸೇವೆ ನೀಡಿದರೆ ಸಕಾರಾತ್ಮಕ ಶಕ್ತಿಯು ವೃದ್ಧಿಯಾಗುತ್ತದೆ. ಸ್ನೇಹಿತರೊಂದಿಗೆ ಹೊಸ ಪ್ರವಾಸ ಅಥವಾ ಸಾಮಾಜಿಕ ಸಂಗತಿಗಳ ಬಗ್ಗೆ ಚರ್ಚೆಗಳು ನಡೆಯಬಹುದು. ಆದರೆ ನಿಮ್ಮ ಆದ್ಯತೆಯು ನೈಜ ಸಂಬಂಧಗಳ ಗಂಭೀರತೆಗೆ ಇರಲಿ. ವೀಕ್ಷಕರೇ, ನೀವು ಇಂದು ಶುಕ್ರವಾರದ ಶಕ್ತಿ ಆಧ್ಯಾತ್ಮಿಕತೆ, ಭಾವನಾತ್ಮಕ ಬಾಂಧವ್ಯ ಹಾಗೂ ಸೌಂದರ್ಯಪೂರ್ಣ ಅನುಭೂತಿಗೆ ಅನುವು ಮಾಡಿಕೊಡುತ್ತದೆ. ಶುಕ್ರ ಗ್ರಹದ ಅನುಗ್ರಹದಿಂದ ಇಂದು ಕಲೆ, ಸಂಗೀತ, ಭಕ್ತಿಭಾವ ಮತ್ತು ವೈಯಕ್ತಿಕ ಅನುಭವಗಳಲ್ಲಿ ಶ್ರದ್ಧೆ ಹೆಚ್ಚಾಗುವುದು. ಓಂ ಶಂ ಶುಕ್ರಾಯ ನಮಃ ಎಂಬ ಮಂತ್ರವನ್ನು 60 ಬಾರಿ ಜಪಿಸು. ಈ ಮಂತ್ರ ನಿಮ್ಮ ಮನಸ್ಸಿಗೆ ನೆಮ್ಮದಿ ಮತ್ತು ನಿಮ್ಮ ನಡುವಿನ ಪ್ರೇಮ ಬಂಧಗಳನ್ನು ಪುನರ್ಬಲಗೊಳಿಸಲು ಶಕ್ತಿ ನೀಡುತ್ತದೆ. ಶುಕ್ರದ ಆರಾಧನೆಯಂತೆ ಬೆಳ್ಳಿಯ ಪಾತ್ರೆಯಲ್ಲಿ ತುಪ್ಪದ ದೀಪ ಹಚ್ಚಿ ಕಪೂರ ಮತ್ತು ಬಿಳಿ ಪುಷ್ಪಗಳಿಂದ ಆರತಿ ನೀಡಿರಿ. ಅಗತ್ಯವಿರುವ ಮಹಿಳೆಯರಿಗೆ ಶ್ವೇತ ವಸ್ತ್ರ ಅಥವಾ ಸುಗಂಧ ದ್ರವ್ಯಗಳ ದಾನ ಮಾಡುವ ಮೂಲಕ ಶುಕ್ರದ ಕೃಪೆಯನ್ನು ಸಂಪಾದಿಸಬಹುದು. ಅದೃಷ್ಟದ ಸಂಖ್ಯೆ 5. ಈ ಸಂಖ್ಯೆ ಬುದ್ಧಿಗೆ ಮತ್ತು ಚುರುಕಿಗೆ ಸಂಬಂಧಪಟ್ಟದ್ದು. ನಿಮ್ಮ ಸಂವಹನ ಶಕ್ತಿಗೆ ಉತ್ತೇಜನ ದೊರೆಯಲಿದೆ. ಯಾವುದೇ ಒತ್ತಡದ ನಡುವೆ ಈ ಸಂಖ್ಯೆಯ ಶಕ್ತಿ ನಿಮಗೆ ಸ್ಪಷ್ಟತೆಗೆ ನೆರವಾಗುತ್ತದೆ. ಅದೃಷ್ಟದ ಬಣ್ಣ ಹಳದಿ. ಹಳದಿ ಬಣ್ಣವು ಶುದ್ಧತೆ, ಶಕ್ತಿ ಮತ್ತು ವೈದಿಕ ಶಕ್ತಿಯ ಪ್ರತೀಕವಾಗಿದೆ. ಈ ಬಣ್ಣವು ನಿಮ್ಮ ಚಿಂತನೆಗೆ ಸ್ಪಷ್ಟತೆ ಮತ್ತು ಕಾರ್ಯಕ್ಷಮತೆಗೆ ಬಲ ನೀಡುತ್ತದೆ. ಶುಭ ಸಮಯ ಮಧ್ಯಾಹ್ನ 1:20 ರಿಂದ ಮಧ್ಯರಾತ್ರಿ 3 ಗಂಟೆ. ಈ ಸಮಯದಲ್ಲಿ ನಿಮ್ಮ ಮಾನಸಿಕ ಶಕ್ತಿ ಉನ್ನತ ಮಟ್ಟದಲ್ಲಿರುತ್ತದೆ. ಈ ಸಮಯವನ್ನು ನೀವು ಮಹತ್ವದ ತೀರ್ಮಾನಗಳು, ಸಂವಾದಗಳು ಅಥವಾ ಆಧ್ಯಾತ್ಮಿಕ ಶ್ರದ್ಧೆಗೆ ಮೀಸಲಿಟ್ಟರೆ ಉತ್ತಮ ಫಲಸಿದ್ಧಿ ಸಾಧ್ಯ. ಇನ್ನು ಮುಂದಿನ ರಾಶಿ ಮಕರ ರಾಶಿ. ವೀಕ್ಷಕರೇ, ಮಕರ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಎಂದರೆ, ಇಂದು ನಿಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ತಾತ್ಕಾಲಿಕ ವಿಳಂಬಗಳು ಕಂಡುಬರುತ್ತವೆ. ಕಾರ್ಯಪಟುತೆಯಲ್ಲಿ ನಿರೀಕ್ಷಿತ ಮಟ್ಟಕ್ಕಿಂತ ಕೆಳಮಟ್ಟದ ಫಲಿತಾಂಶವು ಎದುರಾಗುವ ಸಾಧ್ಯತೆಗಳಿವೆ. ಭಾವನಾತ್ಮಕ ಸ್ಥಿತಿಯಲ್ಲಿ ಶುದ್ಧತೆ ಇದ್ದರೂ ಸಾಮಾಜಿಕವಾಗಿ ಕೆಲವೊಂದು ಗೊಂದಲಗಳು ಅಥವಾ ಅನಾಮಿಕ ಅಸಹಜ ಭಾವನೆಗಳು ಮುನ್ನುಗ್ಗಬಹುದು. ಬಾಹ್ಯ ಜಗತ್ತಿನ ಒತ್ತಡದ ನಡುವೆಯೂ ನಿಮ್ಮ ಒಳಜಗತ್ತಿನಲ್ಲಿ ಶಾಂತಿಯನ್ನು ಕಾಪಾಡಿಕೊಳ್ಳುವ ತಾಳ್ಮೆ ಅಗತ್ಯ. ಇಂದು ಶುಕ್ರವಾರವಾದ ಕಾರಣ ಶುಕ್ರನ ಅನುಗ್ರಹ ನಿಮ್ಮ ಕಲಾ ಪ್ರಪಂಚ, ಅಂದ, ಸೌಂದರ್ಯ ವಾಹಿನಿ ವಿಚಾರಗಳಲ್ಲಿ ಚಟುವಟಿಕೆಗೆ ಸ್ಫೂರ್ತಿಕರವಾಗಬಹುದು. ಆದರೆ ಇದನ್ನು ವಾಸ್ತವಿಕ ಜಗತ್ತಿನಲ್ಲಿ ಸಾಧನೆಗೋಸ್ಕರ ಬಳಸಿದರೆ ಶ್ರೇಷ್ಠ. ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಇವತ್ತು ಉದ್ಯೋಗಸ್ಥರಿಗೆ ಇಂದು ಕಚೇರಿಯಲ್ಲಿ ನಿರ್ಣಾಯಕ ಸಭೆಗಳು, ವರದಿ ಪೂರೈಕೆ ಅಥವಾ ಮೇಲಧಿಕಾರಿಗಳ ಆಕ್ಷೇಪಣೆ ಎದುರಾಗಬಹುದು. ಬುದ್ಧಿವಂತಿಕೆ ಹಾಗೂ ತಾಳ್ಮೆಯಿಂದ ಕಾರ್ಯನಿರ್ವಹಿಸಿದರೆ ಸಮಸ್ಯೆಗಳಿಗೆ ಪರಿಹಾರ ದೊರೆಯುತ್ತದೆ. ಒಬ್ಬ ಉದ್ಯೋಗಿಯಾಗಿ ನಿಮ್ಮ ನಿಷ್ಠೆ ಹಾಗೂ ಜವಾಬ್ದಾರಿಯ ನಿರ್ವಹಣೆಯು ಇಂದು ಗಮನ ಸೆಳೆಯುವ ಸಾಧ್ಯತೆ ಇದೆ. ಸುದ್ದಿ ಅಥವಾ ವರದಿ ಪತ್ರಗಳಲ್ಲಿ ನಿಮ್ಮ ಹೆಸರು ಕಾಣುವ ಸಂಭವವಿದೆ. ಆದರೆ ಸ್ವಯಮಾತ್ಮ ಪ್ರಶಂಸೆಗೆ ಒಳಗಾಗದೆ ಶಾಂತತೆಯಿಂದ ಮುಂದುವರಿಯುವುದು ಶ್ರೇಷ್ಠ. ಕೆಲವರಿಗಾಗಿ ಸ್ಥಳಾಂತರ ಅಥವಾ ವಿಭಾಗ ಬದಲಿ ಕುರಿತು ಮಾತುಕತೆಗಳು ಆರಂಭವಾಗಬಹುದು. ವ್ಯಾಪಾರಸ್ಥರಿಗೆ ಇಂದು ಹಣದ ಪಾವತಿ, ಖರೀದಿ ಮತ್ತು ಗ್ರಾಹಕ ಸಂಬಂಧಿತ ವಿಷಯಗಳಲ್ಲಿ ಎಚ್ಚರಿಕೆ ಅಗತ್ಯ. ಯಾವುದೇ ಹೊಸ ಒಪ್ಪಂದ ಕೈಗೆತ್ತಿಕೊಳ್ಳುವ ಮೊದಲು ಎಲ್ಲ ಐತಿಹಾಸಿಕ ದಾಖಲೆಗಳನ್ನು ಪರಿಶೀಲಿಸಿ. ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇಂದು ಆರ್ಥಿಕ ಪರಿಸ್ಥಿತಿಯಲ್ಲಿ ಸಮತೋಲನ ಅಗತ್ಯ. ನಿರೀಕ್ಷಿತ ಆದಾಯ ವಿಳಂಬವಾಗಬಹುದು. ಕೆಲವು ಅನಿವಾರ್ಯ ಖರ್ಚುಗಳು, ಆರೋಗ್ಯ, ಕುಟುಂಬ ಅಥವಾ ನಿರ್ವಹಣಾತ್ಮಕ ವೆಚ್ಚಗಳು ಹಣದ ಹರಿವನ್ನು ಕೆರಳಿಸಬಹುದು. ಆದ್ದರಿಂದ ಇಂದಿನ ದಿನದಲ್ಲಿ ಖರ್ಚಿನಲ್ಲಿ ಮಿತತೆ ಅಗತ್ಯ. ಹಳೆ ಸಾಲಗಳ ಮರುಪಾವತಿ ಅಥವಾ ಋಣ ನಿರ್ವಹಣೆಯ ಯತ್ನಗಳು ಶ್ರೇಷ್ಠವಾಗಿ ಸಾಗಬಹುದು. ಚಿನ್ನ, ಬೆಳ್ಳಿ ಅಥವಾ ಪಥ್ಯವಸ್ತುಗಳ ಮಾರಾಟದಿಂದ ತಾತ್ಕಾಲಿಕ ಲಾಭ ಲಭ್ಯವಾಗಬಹುದು. ಹೂಡಿಕೆ ಮಾಡುತ್ತಿರುವವರು ಹೊಸ ಯೋಜನೆಗಳಲ್ಲಿ ತ್ವರಿತ ನಿರ್ಧಾರಗಳನ್ನು ಕೈಗೊಳ್ಳಬಾರದು. ಶುಕ್ರನ ಪ್ರಭಾವದಿಂದ ಬದಲಾವಣೆಗೆ ಮೊದಲು ಸಂಪೂರ್ಣ ಪರಿಶೀಲನೆ ಅಗತ್ಯ.
ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ದೇಹದಲ್ಲಿ ಶಕ್ತಿಯ ಹೀನಾವಸ್ಥೆ ಉಂಟಾಗಬಹುದು. ಹೊಟ್ಟೆ ಜೀರ್ಣದ ತೊಂದರೆಗಳು, ಮೂತ್ರಪಿಂಡ ಅಥವಾ ಜಠರಕೋಶ ಸಂಬಂಧಿತ ಅಸ್ವಸ್ಥತೆಗಳು ಕಾಡಬಹುದು. ಹದವಾದ ಆಹಾರ ಸೇವನೆ, ಜಲಪಾನ ಹೆಚ್ಚಿಸುವಿಕೆ ಮತ್ತು ವಿಶ್ರಾಂತಿ ಮುಖ್ಯ. ಮನಸ್ಸಿನಲ್ಲಿ ಉತ್ಸಾಹವಿದ್ದರೂ ದೇಹದಣಿವಿನಿಂದ ಬಳಲುವ ಸಾಧ್ಯತೆ ಇದೆ. ಖಿನ್ನತೆ ಅಥವಾ ಒತ್ತಡದಿಂದ ದೂರವಿರುವುದಕ್ಕೆ ಯೋಗ, ಪ್ರಾಣಾಯಾಮ ಮತ್ತು ಧ್ಯಾನ ಸಹಾಯವಾಗಬಹುದು. ವಯೋವೃದ್ಧ ಮಕರ ರಾಶಿಯವರು ಇಂದು ತಮ್ಮ ಔಷಧಿ ನಿಯಮಿತವಾಗಿ ಸೇವಿಸುವುದು ಮುಖ್ಯ. ಋತುಬದ್ಧವಾದ ರೋಗಗಳ ವಿರುದ್ಧ ಮುಂಜಾಗ್ರತೆ ಅವಶ್ಯ. ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ಸಂಬಂಧಗಳ ವಿಚಾರಕ್ಕೆ ಬಂದರೆ ಇಂದು ಕುಟುಂಬದಲ್ಲಿ ಸಣ್ಣ ಮಟ್ಟದ ಅಸಮ್ಮತಿಯು ಸಂಭವಿಸಬಹುದು. ಪತ್ನಿ ಅಥವಾ ಪತಿಗೆ ತಮ್ಮದೇ ಆದ ಅಭಿಪ್ರಾಯಗಳು ಇದ್ದು ಅದನ್ನು ಸ್ಪಷ್ಟವಾಗಿ ಹಂಚಿಕೊಳ್ಳಬಹುದು. ಈ ಸಂದರ್ಭಗಳಲ್ಲಿ ಸಂವಹನ ಹಾಗೂ ಧೈರ್ಯದ ಮೇಳದಿಂದ ಏಕೋಪಯೋಗಿತೆಯನ್ನು ಸಾಧಿಸಬಹುದು. ಮಕ್ಕಳ ಶಿಕ್ಷಣ, ವೃತ್ತಿ ಅಥವಾ ಭವಿಷ್ಯ ಯೋಜನೆಗಳ ಕುರಿತು ಮಹತ್ವದ ಚರ್ಚೆಗಳು ನಡೆಯಬಹುದು. ಹಿರಿಯರ ಸಲಹೆಯನ್ನು ಬಗೆಯದೆ ನಿರ್ಧಾರ ಮಾಡುವುದರಿಂದ ಸಣ್ಣ ಗೊಂದಲಗಳ ಸಂಭವವಿದೆ. ಪತ್ನಿಗೆ ಅಥವಾ ಪತಿಗೆ ಕಾಲಮಿತಿಯ ಸಹಕಾರ ಅಗತ್ಯ. ಸಂಭಾಷಣೆಯಲ್ಲಿ ಎಚ್ಚರಿಕೆಯೊಂದಿಗೆ ಮನಸ್ಸಿನ ಮಾತುಗಳನ್ನು ಮಿತವಾಗಿ ಹಂಚಿಕೊಳ್ಳಿ. ಸ್ನೇಹಿತರಿಂದ ಧೈರ್ಯ ಮತ್ತು ಪ್ರೋತ್ಸಾಹ ಸಿಗಬಹುದು, ಆದರೆ ಎಲ್ಲರ ಮಾತುಗಳನ್ನು ತಾತ್ಕಾಲಿಕ ನಿರ್ಣಯಕ್ಕೆ ಆಧಾರವನ್ನಾಗಿಸಬೇಡಿ. ವೀಕ್ಷಕರೇ, ನೀವು ಇಂದು ಶುಕ್ರನ ಶಕ್ತಿಯ ಪರಿಣಾಮವಾಗಿ ನೀವು ನಿಷ್ಠೆ, ಶುದ್ಧತೆ ಮತ್ತು ಕಲಾತ್ಮಕ ಮನೋಭಾವದತ್ತ ಸೆಳೆಯಲ್ಪಡಬಹುದು. ಆದರೆ ಈ ಶಕ್ತಿಯನ್ನು ವ್ಯಾವಹಾರಿಕ ಬದುಕಿನಲ್ಲಿ ಜಾಣ್ಮೆಯಿಂದ ಬಳಸಿದರೆ ಒಳ್ಳೆಯ ಫಲಿತಾಂಶ ಕಾಣಬಹುದು. ಓಂ ಶಂ ಶುಕ್ರಾಯ ನಮಃ ಎಂಬ ಮಂತ್ರವನ್ನು ಕನಿಷ್ಠ 16 ಅಥವಾ 32 ಬಾರಿ ಜಪಿಸಿ. ಈ ಜಪದಿಂದ ನಿಮ್ಮ ಮನಸ್ಸಿಗೆ ಶಾಂತಿ, ಕಾರ್ಯದಲ್ಲಿ ಮೆರುಗು ಮತ್ತು ಸಂಬಂಧಗಳಲ್ಲಿ ಸಮತೆ ಬರುವ ಸಾಧ್ಯತೆ ಇದೆ. ಶುಕ್ರನ ಆರಾಧನೆಯ ನಿಮಿತ್ತವಾಗಿ ಸೌಂದರ್ಯ ವಸ್ತು ಅಥವಾ ಬಿಳಿ ವಸ್ತ್ರದಾನ ಮಾಡುವುದರಿಂದ ಶುಭ ಫಲ ಸಿಗುತ್ತದೆ. ಕಲೆಯ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುತ್ತಿರುವವರು ಶ್ವೇತಪುಷ್ಪದ ಪೂಜೆ ಮಾಡುವುದರಿಂದ ಸೃಜನಶೀಲತೆ ಚೈತನ್ಯಗೊಳ್ಳುತ್ತದೆ. ಅದೃಷ್ಟದ ಸಂಖ್ಯೆ 6. ಇಂದಿನ ದಿನ ಈ ಸಂಖ್ಯೆಯ ಪ್ರಭಾವದಿಂದ ಉತ್ಸಾಹ, ಕಲಾ ಅಭಿರುಚಿ ಮತ್ತು ಭಾವನಾತ್ಮಕ ನಿಕಟತೆಗಳು ಮಿತವಾಗಿ ಪ್ರಭಾವ ಬೀರುತ್ತವೆ. ಈ ಶಕ್ತಿಯ ಬಳಕೆಯನ್ನು ಜಾಣ್ಮೆಯಿಂದ ಮಾಡಿ. ಅದೃಷ್ಟದ ಬಣ್ಣ ಬಿಳಿ. ಬಿಳಿಯು ಶುದ್ಧತೆ, ಶಾಂತಿ ಮತ್ತು ಸಮತೆ ಪ್ರತೀಕ. ಈ ಬಣ್ಣದ ಉಡುಪು, ಹೂವುಗಳು ಅಥವಾ ಮಿಂಚು ಸಾಮಗ್ರಿಗಳ ಬಳಕೆ ಇಂದು ಶ್ರೇಷ್ಠ. ಶುಭ ಸಮಯ ಮಧ್ಯಾಹ್ನ 12:15 ಅಪರಾಹ್ನ ಮಧ್ಯರಾತ್ರಿ 2:50. ಈ ಸಮಯದಲ್ಲಿ ಮಹತ್ವದ ಕಾರ್ಯಾರಂಭ, ತೀರ್ಮಾನ ಅಥವಾ ದೇವತಾ ಪೂಜೆಗೆ ಹೆಚ್ಚು ಶುಭ ಫಲದ ಯೋಗವಿದೆ. ಮನಸ್ಸು ಬದಲಾಗುವ ಸಂಕಟಗಳು ಸಹ ಈ ವೇಳೆಗೆ ಪರಿಹಾರ ಕಂಡುಕೊಳ್ಳಬಹುದು. ಕುಂಭರಾಶಿ. ವೀಕ್ಷಕರೇ, ಕುಂಭರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಎಂದರೆ, ಇಂದು ನಿಮ್ಮ ಜ್ಞಾನ, ಅಧ್ಯಯನ ಮತ್ತು ವೈಚಾರಿಕ ಸಾಮರ್ಥ್ಯವನ್ನು ಲೋಕವು ಗುರುತಿಸುವ ದಿನ. ಕುಂಭರಾಶಿಯವರಲ್ಲಿ ಕಳೆದು ಹೋದ ಆತ್ಮವಿಶ್ವಾಸ ಮತ್ತೆ ಶಕ್ತಿ ಮತ್ತು ನಿರ್ಧಾರದಿಂದ ಎದ್ದು ಬರುವ ದಿನವಾಗಿದೆ. ದಿವ್ಯತೆಯ ಅನುಗ್ರಹದಿಂದ ನಿರ್ಧಾರಗಳ ಪ್ರಭಾವ ಹೆಚ್ಚು ಕಂಡುಬರುತ್ತದೆ. ಪಾಪಗ್ರಹಗಳ ಅಲ್ಪ ಪ್ರಭಾವವಿದೆ, ಆದರೆ ಶುಕ್ರನ ದಿನವಾಗಿರುವುದರಿಂದ ಶಿಷ್ಟತೆ, ಸಹಕಾರ ಮತ್ತು ಮನಃಶಾಂತಿಯ ಕಡೆಗೆ ಒಲವಿನ ಪೂರೈಕೆ ನಡೆಯುತ್ತದೆ. ಈ ದಿನವನ್ನು ದೃಢ ವಿಚಾರ, ಸ್ಪಷ್ಟವಾದ ಸಂವಹನ ಮತ್ತು ವ್ಯಕ್ತಿತ್ವದ ಘನತೆಯಿಂದ ಮುನ್ನಡೆಸಿದರೆ ಬಹುಮುಖ ಯಶಸ್ಸು ಸಾಧ್ಯ. ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಇವತ್ತು ಉದ್ಯೋಗಸ್ಥರಿಗೆ ಇಂದು ವರದಿಗಳ ಪ್ರಸ್ತುತಿ, ಪ್ರಮುಖ ಮೀಟಿಂಗ್ ಅಥವಾ ಮೇಲಧಿಕಾರಿಗಳ ಮುಂದೆ ತಮ್ಮ ಶಕ್ತಿಯನ್ನು ತೋರಿಸಬೇಕಾದ ಸಂದರ್ಭ ಬರುವುದು. ನಿಮ್ಮ ವಿಶ್ಲೇಷಣಾ ಶಕ್ತಿ ಮತ್ತು ತಂತ್ರಬದ್ಧ ನಿರ್ಧಾರಗಳು ಗೌರವಕ್ಕೆ ಪಾತ್ರವಾಗುತ್ತವೆ. ಕೆಲವರು ಅಲ್ಪ ಮಟ್ಟದ ತೊಂದರೆಗಳನ್ನು ಎದುರಿಸಬಹುದು. ಉದಾಹರಣೆಗೆ, ನಿಮಗೆ ತಾನೇ ತೊಂದರೆ ಆಗದ ಸಹೋದ್ಯೋಗಿಗಳ ಅವ್ಯವಸ್ಥೆಯ ಪರಿಣಾಮಗಳು ನಿಮ್ಮ ಮೆಲ್ಲನೆಯ ಕೆಲಸದ ಮೇಲೆ ಬಿತ್ತಬಹುದು. ಆದರೆ ಈ ಅಸ್ತವ್ಯಸ್ತತೆಗೆ ಮನಃಶಕ್ತಿ ಯುಕ್ತಿಯೊಂದಿಗೆ ಪ್ರತಿಕ್ರಿಯಿಸಿದರೆ ಸಿದ್ಧಿಯು ನಿಮ್ಮ ಕೈಯಲ್ಲೇ ಇರುತ್ತದೆ. ಉದ್ಯಮಿಗಳು ಹೊಸ ತಂತ್ರಜ್ಞಾನದ ಬಳಕೆ, ಹೊಸ ಬಿಲ್ಲಿಂಗ್ ಪ್ಲಾನ್ ಅಥವಾ ಗ್ರಾಹಕರ ಬೇಡಿಕೆಗಳನ್ನು ಗಮನದಲ್ಲಿಟ್ಟುಕೊಂಡು ಚಟುವಟಿಕೆ ರೂಪಿಸುವ ಅಗತ್ಯವಿದೆ. ದಿನದ ಕೊನೆಯಲ್ಲಿ ಹೊಸ ತಂತ್ರ ಸಿದ್ಧಾಂತಗಳು ಫಲಕಾರಿಯಾಗಬಹುದು. ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇಂದು ಹಣದ ಲಾಭಕ್ಕಿಂತ ಹಣದ ಸುರಕ್ಷತೆ ಮುಖ್ಯ. ದಿನದ ಚಟುವಟಿಕೆಗಳಲ್ಲಿ ಆರ್ಥಿಕ ತಾಳಮೇಳ ಕಾಪಾಡಿಕೊಳ್ಳುವುದು ಮುಖ್ಯ. ನೀವು ಯಾವುದೇ ಸಹಿ ಮಾಡಬೇಕಾದ ವಾಣಿಜ್ಯ ಪತ್ರಿಕೆಗಳು ಅಥವಾ ಬ್ಯಾಂಕ್ ಪ್ರಕ್ರಿಯೆಗಳ ವಿಷಯದಲ್ಲಿ ಎಚ್ಚರಿಕೆಯಿಂದಿರಿ. ಬಂಡವಾಳ ಹೂಡಿಕೆಯ ವಿಚಾರದಲ್ಲಿ ತಜ್ಞರ ಸಲಹೆ ಪಡೆಯುವುದು ಸೂಕ್ತ. ಇಂದು ಸಣ್ಣ ಪ್ರಯೋಜನಕ್ಕಾಗಿ ಉತ್ಸಾಹದಿಂದ ಕೈಹಾಕುವ ಹೂಡಿಕೆ ಮುಂದಿನ ದಿನಗಳಲ್ಲಿ ನಷ್ಟ ತರಬಹುದೆಂಬ ಸಾಧ್ಯತೆ ಇದೆ. ಪೂರ್ವಕಾಲದಲ್ಲಿ ಮಾಡಿದ ಸಕಾರಾತ್ಮಕ ಹಣಕಾಸು ನಿರ್ಧಾರಗಳು ಇಂದು ನೆರವಾಗಬಹುದು. ಯಾವುದೊಂದು ಸಾಲ ಅಥವಾ ಬಾಕಿ ಇದ್ದರೆ ಅದನ್ನು ನಿವಾರಣೆಯ ದಿಶೆಯಲ್ಲಿ ಕ್ರಮಶಃ ಮುಂದುವರಿಯುವುದು ಉತ್ತಮ. ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು
ಆರೋಗ್ಯದಲ್ಲಿ ಮಿತ ಚಟುವಟಿಕೆ ಮತ್ತು ನಿಯಮಿತ ಕಾಲದಲ್ಲಿ ಊಟ ಮುಖ್ಯವಾಗಿದೆ. ಇವತ್ತು ನಿಮ್ಮ ನರಮಂಡಲ ಮತ್ತು ರಕ್ತದೊತ್ತಡದ ಮೇಲೆ ಹೆಚ್ಚು ಒತ್ತಡ ಬೀಳಬಹುದಾದ ಸೂಚನೆಗಳಿವೆ. ಹೃದಯ, ನಿದ್ರೆ ಹಾಗೂ ನೆಲದ ತೇವಾಂಶದಿಂದ ಉಂಟಾಗುವ ಅಲರ್ಜಿಗಳ ಕುರಿತು ಎಚ್ಚರಿಕೆಯಿಂದಿರಿ. ಕೆಲವರಿಗೆ ಮಾನಸಿಕ ಆರಾಮದ ಕೊರತೆ ಇರುತ್ತದೆ. ಈ ಕೊರತೆಯನ್ನು ಪ್ರತಿದಿನದ ಯೋಗ, ಧ್ಯಾನ ಅಥವಾ ನಡಿಗೆ, ಮಾರ್ನಿಂಗ್ ವಾಕ್ ಮೂಲಕ ನಿವಾರಿಸಬಹುದು. ಶುಭವಾಗದ ಸುದ್ದಿಗಳು ಅಥವಾ ಗೊಂದಲದಿಂದ ಮನಸ್ಸು ತಕ್ಷಣದ ಅವ್ಯವಸ್ಥೆಗೆ ಒಳಗಾಗಬಹುದು. ಅದರಿಂದ ದೂರವಿದ್ದು ಮನಸ್ಸು ಶಾಂತವಾಗಿಡಲು ಉಪವಾಸ ಅಥವಾ ಲಘು ಆಹಾರ ಸೇವನೆ ಉತ್ತಮ. ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ಸಂಬಂಧಗಳ ವಿಚಾರಕ್ಕೆ ಬಂದರೆ ಇವತ್ತು ಕುಟುಂಬದಲ್ಲಿ ಇಂದು ಮಾತು ತಪ್ಪಾಗಿ ಅರ್ಥವಾಯ್ದು ಮುನಿಸು ಅಥವಾ ನಿರಾಸೆಗೆ ಕಾರಣವಾಗಬಹುದು. ಆದರೆ ನೀವು ಶ್ರವಣಶಕ್ತಿ, ಸಂಯಮಿತ ಭಾಷೆ ಹಾಗೂ ದಯಾಳುತೆಯಿಂದ ಆ ಸ್ಥಿತಿಯನ್ನು ಸುಧಾರಿಸಬಹುದು. ಮಾತು ಚೀನಿ ಇದ್ದರೆ ಸಂಬಂಧ ಗಟ್ಟಿ, ಆದರೆ ವ್ಯಂಗ್ಯವಾಗಿದ್ದರೆ ಕಳೆದುಕೊಳ್ಳುತ್ತೇವೆ ಎಂಬ ತತ್ವವನ್ನು ಇಂದಿನ ದಿನದಲ್ಲಿ ಮನಸ್ಸಿಗೆ ಹಾಕಿಕೊಳ್ಳಿ. ಮಕ್ಕಳ ಬಗ್ಗೆ ಶುಭವಾರ್ತೆ ಅಥವಾ ಅವರ ಉನ್ನತಿಗೆ ಸಂಬಂಧಿಸಿದ ಹೊಸ ಆಯ್ಕೆ ಬಗ್ಗೆ ಚರ್ಚೆಯಾಗಬಹುದು. ವೃದ್ಧರ ಆರೋಗ್ಯದ ಬಗ್ಗೆ ಗಮನ ಹರಿಸಿ. ನಿಮ್ಮಲ್ಲಿರುವ ಬುದ್ಧಿಮತ್ತೆ ಮತ್ತು ಒಲವು ಅವರನ್ನು ಧೈರ್ಯಪಡಿಸಬಹುದು. ದಾಂಪತ್ಯ ಜೀವನದಲ್ಲಿ ಶೀತ ಸಂಬಂಧವಿದ್ದರೆ ಇಂದು ಚರ್ಚೆ ಮೂಲಕ ಸಮಾಧಾನ ಸಾಧ್ಯ. ವೀಕ್ಷಕರೇ, ನೀವು ಇಂದು ಗುರುತು ಮಾಡಿಕೊಳ್ಳಬೇಕಾದ ತಾತ್ವಿಕ ವಿಷಯವೆಂದರೆ ಎಲ್ಲ ಬದಲಾವಣೆಗಳ ತಳಹದಿಯು ಒಳಗಿನಿಂದ ಆರಂಭವಾಗುತ್ತದೆ. ಅದನ್ನು ಆಳವಾಗಿ ಗ್ರಹಿಸಿದವರು ಮಾತ್ರ ಬಾಹ್ಯಯುಕ್ತಿಯನ್ನು ಗೆಲ್ಲಬಲ್ಲರು. ಓಂ ವಂ ಶುಕ್ರಾಯ ನಮಃ ಎಂಬ ಮಂತ್ರವನ್ನು ಕನಿಷ್ಠ 24 ಬಾರಿ ಅಥವಾ 51 ಬಾರಿ ಜಪಿಸಿದರೆ ಮನಸ್ಸು ಶುದ್ಧಿಯಾಗುತ್ತದೆ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯ ದಾರಿಯಲ್ಲಿ ನೀವು ಸ್ಥಿತಿಶೀಲವಾಗುತ್ತೀರಿ. ಆಧ್ಯಾತ್ಮ ಅಭ್ಯಾಸದಂತೆ ಶ್ವೇತಪುಷ್ಪಗಳನ್ನು ಬಳಸಿ ಮನೆ ದೇವರ ಆರಾಧನೆ ಮಾಡಿ. ಬೆಳ್ಳಿ ಪಾತ್ರೆಯಲ್ಲಿ ಜಲನೈವೇದ್ಯ ಸಲ್ಲಿಸಿ. ಮಹಿಳೆಯರಿಗೆ ಅಥವಾ ಮಕ್ಕಳಿಗೆ ಸಿಹಿ ತಿಂಡಿಗಳು ಅಥವಾ ಬಟ್ಟೆ ನೀಡಿ ದಾನ ಮಾಡಿದರೆ ಶುಭಪ್ರದ. ಅದೃಷ್ಟದ ಸಂಖ್ಯೆ 9. ಈ ಸಂಖ್ಯೆ ಪೂರ್ಣತೆ, ಆತ್ಮವಿಶ್ವಾಸ ಮತ್ತು ತಾತ್ವಿಕ ಬೆಳವಣಿಗೆಯ ಸಂಕೇತವಾಗಿದೆ. ನಿಮ್ಮ ವಿಚಾರ ಶಕ್ತಿ ಮತ್ತು ತರ್ಕಬಲ ಹೆಚ್ಚಿಸಲು ಇದು ಸಹಾಯವಾಗುತ್ತದೆ. ಅದೃಷ್ಟದ ಬಣ್ಣ ನೀಲಿಯ ಬಿಳಿ ಛಾಯೆ. ಈ ಬಣ್ಣ ಶಾಂತಿಗೆ, ವಿಸ್ತರಣೆಗೆ ಮತ್ತು ಸಂವೇದನೆಗೆ ಬಿಂಬವಾಗಿದೆ. ಈ ಬಣ್ಣವನ್ನು ಧರಿಸಿದರೆ ಶ್ರದ್ಧಾ, ಶಿಸ್ತು ಮತ್ತು ಸ್ಪಷ್ಟತೆಯ ಅನುಭವವಾಗುತ್ತದೆ. ಶುಭ ಸಮಯ ಸಂಜೆ ಬೆಳಗಿನ ಜಾವ 4:25 ರಿಂದ ಬೆಳಗ್ಗೆ 6:15. ಈ ಸಮಯದಲ್ಲಿ ದೇವತಾ ಪೂಜೆ, ಒಪ್ಪಂದ ಅಥವಾ ಕುಟುಂಬದೊಂದಿಗೆ ಚರ್ಚೆಗಳಿಗೆ ಸಮಯ ನೀಡುವುದು ಫಲಕಾರಿಯಾಗಬಹುದು. ಕಾರ್ಯಸಿದ್ಧಿಗೆ ಇದು ಉತ್ತಮ ಯೋಗ. ಇನ್ನು ಮುಂದಿನ ರಾಶಿ ಮೀನರಾಶಿ. ವೀಕ್ಷಕರೇ, ಮೀನರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಎಂದರೆ, ಇಂದಿನ ಶುಕ್ರವಾರದ ದಿನವು ನಿಮ್ಮೊಳಗಿನ ಭಾವನಾತ್ಮಕ ಒಳನೋಟ, ಕಲ್ಪನೆ ಮತ್ತು ಮೃದು ಸ್ವಭಾವದ ಸಹಜ ಶಕ್ತಿಗಳಿಗೆ ಆಳವಾಗಿ ಸ್ಪಂದಿಸುತ್ತದೆ. ಇಂದು ನಿಮ್ಮ ಹೃದಯದಲ್ಲಿ ತುಮುಲ ಭಾವನೆಗಳು ಹರಿದು ಹೋಗುವ ಸಾಧ್ಯತೆ ಇದೆ. ಇವುಗಳಲ್ಲಿ ಕೆಲವು ಸಕಾರಾತ್ಮಕವಾಗಿದ್ದರೆ ಕೆಲವು ಸುಲಭವಾಗಿ ದುಃಖದ ದಿಕ್ಕಿನಲ್ಲಿ ಕೂಡ ಸೆಳೆಯಬಹುದಾದವು. ಆದ್ದರಿಂದ ಭಾವನಾತ್ಮಕ ಸಮತೋಲನದ ಮೇಲೆ ಗಮನ ಹರಿಸಿ. ನಿಮ್ಮ ಸೃಜನಾತ್ಮಕತೆ ಹೆಚ್ಚಾಗಬಹುದು. ಕಲೆ, ಸಾಹಿತ್ಯ, ಸಂಗೀತ, ಧ್ಯಾನ, ಅಧ್ಯಾತ್ಮ ಅಥವಾ ಪ್ರಾರ್ಥನೆಯತ್ತ ನಿಮ್ಮ ಮನಸ್ಸು ತಿರುಗಬಲ್ಲದು. ನಿಮ್ಮ ಸಹಜ ತಾತ್ವಿಕ ಬುದ್ಧಿಮತ್ತೆಯ ಬಳಕೆಯಿಂದ ಇಂದು ಸತ್ವಪೂರ್ಣ ಬೆಳವಣಿಗೆ ಸಾಧ್ಯ. ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಇವತ್ತು ಉದ್ಯೋಗದಲ್ಲಿ ಇಂದು ದೈಹಿಕ ಶ್ರಮಕ್ಕಿಂತ ಹೆಚ್ಚು ಮಾನಸಿಕ ಶ್ರಮವಿರುವ ದಿನವಿದು. ಮೀನರಾಶಿಯವರ ಶ್ರದ್ಧೆ, ಧೈರ್ಯ ಮತ್ತು ನಂಬಿಕೆ ಇಂದು ಸವಾಲುಗಳನ್ನು ಎದುರಿಸಬೇಕಾಗಬಹುದು. ಸಹೋದ್ಯೋಗಿಗಳೊಂದಿಗೆ ಸನ್ನಿಹಿತವಾಗಿ ಮಾತನಾಡುವುದು, ಸಣ್ಣ ಅಂಶಗಳ ಕಡೆ ಗಮನ ಹರಿಸುವುದು ಮುಖ್ಯ. ಹಿರಿಯರ ದಡವಣಿ ಅಥವಾ ಕಚೇರಿಯಲ್ಲಿ ನಡೆಯುವ ನಿರ್ಣಯಗಳಿಗೆ ನೀವು ತಾಕಲ್ಪಡುವ ಸಾಧ್ಯತೆ ಇದೆ. ತಾತ್ಕಾಲಿಕ ಗೊಂದಲವಿದ್ದರೂ ಸಹ ನಿಮ್ಮ ಶಾಂತ ಮನಸ್ಸು ಮತ್ತು ಯುಕ್ತಿವಾದದ ಶಕ್ತಿ ಬದಲಾವಣೆಗೆ ಮಾರ್ಗವಾಗಬಹುದು. ಬದಲಾವಣೆಯ ಭಾವನೆ ನಿಮಗೆ ಇನ್ನಷ್ಟು ಗಂಭೀರ ನಿಲುವು ತರಬಹುದು. ಉದ್ಯಮಿಗಳಿಗಾಗಿ ಇವತ್ತು ಹೊಸ ಗ್ರಾಹಕರ ಪರಿಚಯ, ದೀರ್ಘಕಾಲದ ಸಾಲದ ಸಮಸ್ಯೆಯ ಪರಿಹಾರ ಅಥವಾ ಪ್ರಸ್ತುತ ಸೇವೆಯ ನವೀಕರಣದ ಸಾಧ್ಯತೆ ಇದೆ. ಆದರೆ ದಾಖಲೆಗಳಲ್ಲಿ ಸ್ಪಷ್ಟತೆ ಇರುವುದು ಅತ್ಯಂತ ಮುಖ್ಯ. ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇಂದಿನ ಹಣಕಾಸು ಸ್ಥಿತಿಯಲ್ಲಿ ಚಿಂತೆಗೊಳ್ಳುವಂತಹ ಅಂಶಗಳಿಲ್ಲದಿದ್ದರೂ ಕೂಡ ಹಡಕು ಸಾಗರದ ಮಧ್ಯೆ ಇರುವಂತೆ ಶಾಂತ ಹಾಗೂ ಎಚ್ಚರಿಕೆಯ ಸ್ಥಿತಿ ಇರಲಿ. ನಿಮ್ಮ ಹಳೆಯ ಬಾಕಿ ಹಣದ ಆದಾಯಗಳು ಬರಬಹುದಾದ ಯೋಗವಿದೆ. ಕಾಲಹರಣದ ಖರ್ಚುಗಳನ್ನು ನಿಯಂತ್ರಿಸಿ. ವಿನೋದ ಮನೆಯ ಅಗತ್ಯವೆಂಬ ನೆಪದಲ್ಲಿ ಹಣ ವ್ಯಯವಾಗುವ ಸಾಧ್ಯತೆ ಇದೆ. ಆದರೆ ಇಂದು ಧರ್ಮ ಕಾರ್ಯ, ದಾನ ಧರ್ಮ ಅಥವಾ ಪಿತೃ ಕಾರ್ಯಗಳಲ್ಲಿ ಖರ್ಚು ಮಾಡಿದರೆ ಅದರಿಂದ ಒಳಿತು ದೊರೆಯುವ ಸಾಧ್ಯತೆ ಉಂಟು. ಹೂಡಿಕೆ ಮಾಡುವ ಅಭಿರುಚಿ ಇದ್ದರೂ ಹೊಸ ಹೂಡಿಕೆಗೆ ದಿನ ಸೂಕ್ತವಲ್ಲ. ಬದಲಾಗಿ ಈಗಿರುವ ಹೂಡಿಕೆಯ ಮೌಲ್ಯ ಪರಿಶೀಲನೆ ಮಾಡಿ ಮತ್ತು ಅವುಗಳನ್ನು ಸುರಕ್ಷಿತವಾಗಿ ಉಳಿಸಿಕೊಳ್ಳುವುದು ಒಳಿತು. ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು
ದೇಹದಲ್ಲಿ ತಕ್ಷಣದ ಅನಾರೋಗ್ಯದ ಲಕ್ಷಣಗಳು ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ. ಜೀರ್ಣಕ್ರಿಯೆಯ ತೊಂದರೆ, ಬಿಸಿ ತಲೆನೋವು ಅಥವಾ ಸಾಮಾನ್ಯ ಶಾರೀರಿಕ ಅಲಸತೆಯು ನಿಮ್ಮ ದೈನಂದಿನ ಕಾರ್ಯಗಳಿಗೆ ವ್ಯತಿಯಾದೀತು. ನೀವು ಹೆಚ್ಚು ಭಾವನಾತ್ಮಕ ವ್ಯಕ್ತಿಗಳಾದ್ದರಿಂದ ಆಲೋಚನೆಯ ಅತಿರೇಕದಿಂದ ಮಾನಸಿಕ ಚಿಂತೆ ಅಥವಾ ಮನೋದೌರ್ಬಲ್ಯ ಉಂಟಾಗಬಹುದು. ಪೋಷಣೀಯ ಆಹಾರ, ನಿದ್ರೆಯ ಸಂಪೂರ್ಣತೆ ಹಾಗೂ ಮನಃಶಾಂತಿಗೆ ಧ್ಯಾನ ಸಹಕಾರಿ. ಹಳೆಯ ಆರೋಗ್ಯ ಸಮಸ್ಯೆಗಳು ಜಾಗೃತಗೊಳ್ಳಬಹುದಾದ ದಿನವಿದು. ಔಷಧ ಸೇವನೆ ಮತ್ತು ವೈದ್ಯರ ಸಲಹೆಗೆ ಗಮನ ಕೊಡಿ. ಪ್ರತಿ 2 ಗಂಟೆಗೂ ನೀರಿನ ಸೇವನೆ ಕಡ್ಡಾಯ. ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ಸಂಬಂಧಗಳ ವಿಚಾರಕ್ಕೆ ಬಂದರೆ ಇವತ್ತು ಮೀನರಾಶಿಯವರ ಇಂದು ಕುಟುಂಬದಲ್ಲಿ ಕಾಳಜಿಯ ಸ್ವಭಾವ, ಹೃದಯಪೂರ್ವಕ ಸಹಾನುಭೂತಿ ಮತ್ತು ಶ್ರದ್ಧೆಯ ಪ್ರಭಾವ ಹೆಚ್ಚಿರಬಹುದು. ಕುಟುಂಬದ ಸದಸ್ಯರಲ್ಲೊಬ್ಬರಿಗೆ ಆರೋಗ್ಯ ತೊಂದರೆ ಅಥವಾ ಆರ್ಥಿಕ ಸಹಾಯದ ಅಗತ್ಯವಿರುವ ಸಾಧ್ಯತೆ ಇದೆ. ಜೋಡಿಗಳ ನಡುವೆ ಭಾವನಾತ್ಮಕ ದೃಷ್ಟಿಕೋನದಿಂದ ಅನುಬಂಧ ಗಟ್ಟಿ ಮಾಡಿಕೊಳ್ಳುವ ದಿನವಿದು. ಆದರೆ ಅವ್ಯಕ್ತ ಭಾವನೆಗಳು ಗೊಂದಲಕ್ಕೆ ದಾರಿ ಮಾಡಬಹುದು. ನಿಮಗೆ ಬೇಕಾದದ್ದು ಸ್ಪಷ್ಟತೆ ಮತ್ತು ವಿಶ್ವಾಸ. ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ತಾತ್ವಿಕ ಮಾತುಕತೆ, ಹಿರಿಯರ ಮಾರ್ಗದರ್ಶನದ ಅಗತ್ಯವಿರುವ ಸಂದರ್ಭ ಎದುರಾಗಬಹುದು. ಬಾಂಧವ್ಯಗಳಲ್ಲಿ ಭದ್ರತೆ ಹೆಚ್ಚಿಸುವ ದಿಕ್ಕಿನಲ್ಲಿ ಇಂದಿನ ಬೆಳವಣಿಗೆ ಇರಬಹುದು. ವೀಕ್ಷಕರೇ, ನೀವು ಈ ಶುಕ್ರವಾರದ ದಿನ ಶುಕ್ರ ಗ್ರಹದ ಅನುಗ್ರಹದಿಂದ ನಿಮ್ಮ ಮನಸ್ಸು ಸೌಂದರ್ಯ, ಪ್ರೀತಿ, ಕಲೆ ಮತ್ತು ಭಕ್ತಿಯಿಂದ ತುಂಬಿರುತ್ತದೆ. ಈ ದಿನವನ್ನು ಭಕ್ತಿಯಲ್ಲಿ ಅಳವಡಿಸಿಕೊಂಡು ಆತ್ಮವನ್ನು ಶುದ್ಧೀಕರಿಸಿಕೊಂಡು ಕಳೆಯುವುದು ಉತ್ತಮ. ಓಂ ದ್ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ ಎಂಬ ಮಂತ್ರವನ್ನು ಕನಿಷ್ಠ 21 ಅಥವಾ 49 ಬಾರಿ ಜಪಿಸಿದರೆ ಶುಕ್ರದ ದೋಷ ನಿವಾರಣೆಯಾಗುವುದು. ಈ ಮಂತ್ರದಿಂದ ಮನಸ್ಸು ಸ್ಥಿರವಾಗುತ್ತದೆ, ಮನೋಬಲ ಹೆಚ್ಚುತ್ತದೆ. ಶುಕ್ರ ಗ್ರಹದ ಶಕ್ತಿಗಾಗಿ ಬೆಳಿಗ್ಗೆ ಶ್ವೇತಪುಷ್ಪ, ತುಪ್ಪದ ದೀಪ ಹಾಗೂ ಕಪ್ಪು ದ್ರಾಕ್ಷಿ ಅಥವಾ ಸಿಹಿ ಹಣ್ಣುಗಳನ್ನು ದಾನ ಮಾಡುವುದು ಸುಬುದ್ಧಿಯ ಯೋಗ ತರಬಹುದು. ಅದೃಷ್ಟದ ಸಂಖ್ಯೆ 6. ಈ ಸಂಖ್ಯೆ ನಿಮ್ಮ ದಿನದ ಅನೇಕ ತಿರುವುಗಳಲ್ಲಿ ಸಮತೋಲನ, ಪ್ರೀತಿ ಮತ್ತು ಶ್ರದ್ಧೆಯ ಸಂಕೇತ. 6ರ ಶಕ್ತಿ ನಿಮ್ಮ ಒತ್ತಡಪೂರ್ಣ ಸಮಯದಲ್ಲಿ ನೆಮ್ಮದಿಯ ಅಲೆ ತರಬಹುದು. ಅದೃಷ್ಟದ ಬಣ್ಣ ಮುತ್ತು ಬಿಳಿ. ಈ ಬಣ್ಣ ನಿಮ್ಮ ಮನಸ್ಸಿಗೆ ಶುದ್ಧತೆ, ಶಾಂತಿ ಮತ್ತು ಸಹಾನುಭೂತಿಯ ಶಕ್ತಿ ತುಂಬುತ್ತದೆ. ಇಂದಿನ ದಿನ ಈ ಬಣ್ಣದ ಉಡುಪಿನೊಂದಿಗೆ ಆರಾಧನೆಯಾಗಲಿ ಅಥವಾ ಭೇಟಿಯಾಗಲಿ ಶುಭಮಯವಾಗಬಹುದು. ಶುಭ ಸಮಯ ಸಂಜೆ ಬೆಳಗಿನ ಜಾವ 4:30 ರಿಂದ ಬೆಳಗ್ಗೆ 6 ಗಂಟೆ. ಈ ಸಮಯ ಹೊಸ ತೀರ್ಮಾನಗಳು, ಕುಟುಂಬ ಸಮಾಲೋಚನೆ ಅಥವಾ ಆಧ್ಯಾತ್ಮಿಕ ಪ್ರಾರ್ಥನೆಗೆ ಅತ್ಯಂತ ಅನುಕೂಲ. ಶಾಂತ ಮನಸ್ಸಿನಲ್ಲಿ ತೆಗೆದುಕೊಳ್ಳುವ ನಿರ್ಧಾರಗಳು ಹೆಚ್ಚು ಸಮರ್ಥವಾಗುತ್ತವೆ. ವೀಕ್ಷಕರೇ, ಈ ರೀತಿಯಾಗಿ 12 ರಾಶಿಯವರ ಇವತ್ತಿನ ದಿನ ಭವಿಷ್ಯ ಎಂಬುದು ಇದೆ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಪ್ರತಿಯೊಬ್ಬರಿಗೂ ಸಹ ಧನ್ಯವಾದಗಳು. ಇನ್ನು ನಿಮ್ಮ ಜೀವನದಲ್ಲಿ ಬೇರೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಇತ್ತು ಅಂದರೆ ಈ ಕೆಳಗೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ನಿಮ್ಮ ಪ್ರತಿಯೊಂದು ಸಮಸ್ಯೆಗೂ ನಾನು ಪರಿಹಾರಗಳನ್ನ ತಿಳಿಸಿಕೊಡ್ತೇನಂತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರವಾಗಿ ತಿಳಿಸಿಕೊಡಿ. ಎಲ್ರಿಗೂ ಸಹ ಈ ದಿನ ಶುಭವಾಗಲಿ.